ನೋಡಿ, ನಮಗೆಲ್ರಿಗೂ ಒಂದು ದೇಹ ಇದೆ, ಇದೆಯಾ? ಬಾಡಿ ಇದೆಯಾ? ಇದೆ. ಈ ಬಾಡಿಗೆ ಒಂದು ಬೆಲೆ ಬರೋದು ಯಾವಾಗ ಗೊತ್ತಾ? ಬೆಲೆ ಅಥವಾ ಈ ಬಾಡಿ ಯೋಗ್ಯವಾಗೋದು ಯಾವಾಗ ಗೊತ್ತಾ? ದೇಹ, ನಿನ್ನ ದೇಹಕ್ಕೆ ಒಂದು ಬೆಲೆ ಅನ್ನೋದು ಬರೋದು ಯಾವಾಗ ಅಂದರೆ, ಇದರ ಒಳಗಡೆ ಇದರ ಯಜಮಾನ ಬಂದರೆ ಮಾತ್ರನೇ. ಈ ದೇಹದ ಒಳಗಡೆ, ಈ ದೇಹವನ್ನು ಸೃಷ್ಟಿ ಮಾಡಿದ ದೇವರ ಆತ್ಮ, ಪರಿಶುದ್ಧ ಆತ್ಮ. ಯೋಬ ಹೇಳ್ತಾನೆ, ನಾನು ದೇವರ ಆತ್ಮನಿಂದ ನಿರ್ಮಿತನಾಗಿದ್ದೇನೆ. ಐ ಆಮ್ ಕ್ರಿಯೇಟೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ದೇವರ ಆತ್ಮನಿಂದ ನಾನು ಸೃಷ್ಟಿಸಲ್ಪಟ್ಟಿದ್ದೇನೆ. ಹಾಗೆ ಆ ಸೃಷ್ಟಿಕರ್ತನಾದ ದೇವರ ಆತ್ಮನು ನಿನ್ನ ಒಳಗಡೆ ಬಂದಾಗ ನಿನ್ನ ಜೀವನಕ್ಕೊಂದು ಬೆಲೆ ಬರುತ್ತೆ, ನಿನ್ನ ದೇಹಕ್ಕೊಂದು ಬೆಲೆ ಬರುತ್ತೆ. ಆ್ಯಂಡ್ ಜೀಸಸ್ ಕ್ರೈಸ್ಟ್, ಪ್ರೆಸೆನ್ಸ್ ಆಫ್ ಜೀಸಸ್ ಇನ್ ಯು ಈಸ್ ಯುವರ್ ರಿಯಲ್ ಬ್ಯೂಟಿ. ನಿನ್ನ ನಿಜವಾದ ಸೌಂದರ್ಯ ಏನು ಕೇಳಿದರೆ, ನಿನ್ನ ಒಳಗಡೆ ಬಂದಿರತಕ್ಕಂಥ ಕ್ರಿಸ್ತ ಯೇಸುವಿನ ಸಾನ್ನಿಧ್ಯವೇ ನಿನ್ನ ನಿಜವಾದ ಸೌಂದರ್ಯ. ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ದೇವರ ವಾಕ್ಯವನ್ನು ಆಲಿಸೋಣವಾ? ಎಸ್, ದೇವರ ವಾಕ್ಯ ನಮಗೆ ದೇವರ ಜೀವವನ್ನು ತಂದುಕೊಡುತ್ತೆ. ದೇವರ ವಾಕ್ಯ ಏನು ತಂದುಕೊಡುತ್ತೆ? ದೇವರ ಜೀವ. ದೇವರಲ್ಲಿರ್ತಕ್ಕಂಥ ಆ ಲೈಫ್ ನಮಗೆ ತಂದುಕೊಡೋದು ದೇವರ ವಾಕ್ಯಗಳು. ನಾವು ಎಷ್ಟು ದೇವರ ವಾಕ್ಯವನ್ನು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ವಾಕ್ಯಗಳನ್ನು ಇಟ್ಕೊಳ್ತೀವೋ, ಅಷ್ಟು ನಮ್ಮ ಜೀವನ ನಿಜವಾಗಲೂ ದೈವಿಕ ಜೀವನ ಆಗುತ್ತೆ. ಕ್ರಿಶ್ಚಿಯನ್ ಲೈಫ್ ಅಂತ ಕೇಳಿದ್ದೀರಾ? ಕ್ರೈಸ್ತ ಜೀವನ. ಏನು ಕ್ರೈಸ್ತ ಜೀವನ ಅಂದರೆ? ಕ್ರೈಸ್ತ ಜೀವನ ಅಂದರೆ ಏನು? ವಾಟ್ ಈಸ್ ಕ್ರಿಶ್ಚಿಯನ್ ಲೈಫ್? ಯೇಸುವಿನ ವಾಕ್ಯವನ್ನು ಆಲಿಸುವವರು ಗುಡ್, ಒಳ್ಳೆಯದು. ಆಮೇಲೆ ಕ್ರಿಶ್ಚಿಯನ್ ಲೈಫ್ ಅಂದರೆ ಏನು? ಕ್ರೈಸ್ತ ಜೀವನ ಅಂದರೆ ಏನು? ಯೇಸುವಿನೊಂದಿಗೆ ಜೀವಿಸುವುದು ಕ್ರೈಸ್ತ ಜೀವನ, ಖಂಡಿತವಾಗಲೂ. ಕ್ರೈಸ್ತ ಜೀವನ ಅಂದರೆ ಕ್ರಿಸ್ತ ಯೇಸು ನನ್ನ ಮುಖಾಂತರ ಜೀವಿಸುವ ಜೀವನವೇ ಕ್ರೈಸ್ತ ಜೀವನ. ಕ್ರೈಸ್ತ ಜೀವನ ಅಂದರೆ ಕ್ರಿಸ್ತ ಯೇಸು ನನ್ನ ಮುಖಾಂತರ ಜೀವಿಸುವ ಜೀವನವೇ ಕ್ರೈಸ್ತ ಜೀವನ. ನಾನು ಜೀವಿಸೋದಲ್ಲ ಕ್ರೈಸ್ತ ಜೀವನ, ಕ್ರಿಸ್ತ ಯೇಸು ನನ್ನ ಮುಖಾಂತರ ಜೀವಿಸ್ತಾರಲ್ವ, ಅದೇ ಕ್ರೈಸ್ತ ಜೀವನ. ಹಾಗೆ ಜೀವಿಸಿದರೆ ಮಾತ್ರ ನಮಗೆ ನಿಜವಾಗಲೂ ಆ ಕ್ರೈಸ್ತ ಜೀವನದ ಸಂತೋಷವನ್ನು, ಆನಂದವನ್ನು ಅನುಭವಿಸಲಿಕ್ಕೆ ಆಗತ್ತೆ. ಕ್ರೈಸ್ತ ಜೀವನದಲ್ಲಿರುವಷ್ಟು ಸಂತೋಷ, ಸಮಾಧಾನ, ನೆಮ್ಮದಿ ಬೇರೆ ಯಾವ ಜೀವನದಲ್ಲೂ ಇಲ್ಲ. ನಾನು ಹೇಳ್ತಾ ಇರೋದು ಕ್ರೈಸ್ತ ಧರ್ಮದಲ್ಲಿ ಅಂತ ಅಲ್ಲ, ಕ್ರೈಸ್ತ ಜೀವನದಲ್ಲಿ, ಕ್ರಿಶ್ಚಿಯನ್ ಲೈಫ್. ಒಬ್ಬ ಮನುಷ್ಯನ ಮುಖಾಂತರ ಯೇಸು ಕ್ರಿಸ್ತನು ಜೀವಿಸುವಾಗ ಅದು ಕ್ರೈಸ್ತ ಜೀವನವಾಗ್ತದೆ. ಆ ಕ್ರೈಸ್ತ ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ನಿಜವಾದ ಆನಂದ ಅನುಭವಿಸ್ಲಿಕ್ಕಾಗುತ್ತೆ, ನಿಜವಾದ ಶಾಂತಿ ಸಮಾಧಾನ ಅನುಭವಿಸ್ಲಿಕ್ಕಾಗುತ್ತೆ, ನಿಜವಾದ ಸಂತೃಪ್ತಿಯನ್ನು ಜೀವನದಲ್ಲಿ ಅನುಭವಿಸ್ಲಿಕ್ಕಾಗುತ್ತೆ. ಆದರೆ ಪ್ರಶ್ನೆ ಏನು ಕೇಳಿದರೆ, ಇಂದು ಕ್ರಿಸ್ತನು ನನ್ನ ಮುಖಾಂತರ ಜೀವಿಸ್ತಾ ಇದ್ದಾನಾ? ಯೇಸು ನಮ್ಮ ಮುಖಾಂತರ ಜೀವಿಸ್ತಾ ಇದ್ದಾರಾ? ಯೇಸು ನಮ್ಮ ಮುಖಾಂತರ ಜೀವಿಸುವಾಗ ಏನಾಗುತ್ತೆ? ಹೇಗೆ ಯೇಸು ನಮ್ಮಲ್ಲಿಗೆ ಬರೋದು ಹೇಗೆ? ಪವಿತ್ರ ಆತ್ಮನ ಮುಖಾಂತರ, ಬೈ ರಿಸೀವಿಂಗ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನನ್ನು ಸ್ವೀಕಾರ ಮಾಡುವಾಗ ನಮ್ಮಲ್ಲಿಗೆ ಯಾರು ಬರ್ತಾರೆ? ಯೇಸು ಬರ್ತಾರೆ. ಪವಿತ್ರಾತ್ಮನನ್ನು ಸ್ವೀಕಾರ ಮಾಡುವಾಗ ನಮ್ಮಲ್ಲಿಗೆ ಯಾರು ಬರ್ತಾರೆ? ಯೇಸು ಬರ್ತಾರೆ. ಪವಿತ್ರಾತ್ಮ ಇಲ್ಲದೆ ಇದ್ದರೆ ಯಾರಿಲ್ಲ ನಮ್ಮ ಜೀವನದಲ್ಲಿ? ಯೇಸು ಇಲ್ಲ, ಆಯಿತಾ? ಪವಿತ್ರಾತ್ಮನನ್ನು ಯಾರೆಲ್ಲ ಸ್ವೀಕಾರ ಮಾಡಿದರೋ ಅವರಲ್ಲಿ ಯಾರಿಲ್ಲ? ಯೇಸು ಇಲ್ಲ. ಯಾರೆಲ್ಲ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿದಿರೋ ನಿಮ್ಮಲ್ಲಿ ಖಂಡಿತವಾಗಲೂ ಯೇಸು ಇದ್ದಾರೆ. ಯೇಸು ನಿಮ್ಮಲ್ಲಿ ಇರುವಾಗ ನಿಮ್ಮ ಜೀವನದಲ್ಲಿ ಏನಿರುತ್ತೆ? ಯೇಸುವಿನಲ್ಲಿ ಇರುವ
ಶಾಂತಿ ನಿಮ್ಮಲ್ಲಿರುತ್ತೆ. ಯೇಸು ನಿಮ್ಮಲ್ಲಿರುವಾಗ ಯೇಸುವಿನಲ್ಲಿರುವ ಆನಂದ ನಿಮ್ಮಲ್ಲಿರುತ್ತೆ. ಯೇಸು ನಿಮ್ಮಲ್ಲಿರುವಾಗ ಯೇಸುವಿನಲ್ಲಿರೋ ಸ್ವಭಾವ ನಮ್ಮಲ್ಲಿರುತ್ತೆ. ಈಗ ನಮ್ಮಲ್ಲಿರೋ ಸ್ವಭಾವ ಯಾವುದು? ಈಗ ನಮ್ಮಲ್ಲಿರೋ ಸ್ವಭಾವ ಯೇಸು ಸ್ವಭಾವನ ಅಥವಾ ನಮ್ಮ ಸ್ವಭಾವನ? ಯಾರ ಸ್ವಭಾವ ಇದೆ? ನಾವು ಎಷ್ಟೇ ಪ್ರಾರ್ಥನೆ ಮಾಡೋರಾದರೂ, ಎಷ್ಟೇ ಬೈಬಲ್ ಓದೋರಾದರೂ, ಎಷ್ಟೇ ಚರ್ಚಿಗೆ ಬಂದು ಏನೆಲ್ಲ ಮಾಡೋರಾದರೂ, ಯೇಸು ನಮ್ಮಲ್ಲಿ ಇಲ್ಲದೇ ಇದ್ದರೆ ನಮ್ಮ ಸ್ವಭಾವ ಚೇಂಜ್ ಆಗಲ್ಲ. ಅದರ ಅರ್ಥ ನಾವು ಕ್ರೈಸ್ತರಾಗಲ್ಲ. ಕ್ರೈಸ್ತರಾಗಿ ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಮೊದಲನೇದಾಗಿ ನಮ್ಮಲ್ಲಿ ಪವಿತ್ರ ಆತ್ಮರು ಇರಬೇಕು. ಯಾರಿರಬೇಕು? ಪವಿತ್ರ ಆತ್ಮ ಇರಬೇಕು. ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ 32ನೇ ಅಧ್ಯಾಯ, ಐಸಾಯ 32 ವರ್ಸ್ 15. ಯೆಶಾಯ ಪ್ರವಾದಿಯ ಪುಸ್ತಕ ಅಧ್ಯಾಯ 32ರಲ್ಲಿ 15ನೇ ವಾಕ್ಯ ಹೇಳುತ್ತೆ. ಏನಂತ ಹೇಳುತ್ತೆ? ಮೈಕಲ್ ಓದ್ಬಿಡಿ. ಆದರೆ ದೇವರು ಉನ್ನತ ಲೋಕದಿಂದ ತಮ್ಮ ಪವಿತ್ರಾತ್ಮ ಧಾರೆಯನ್ನು ನಮ್ಮ ಮೇಲೆ ಸುರಿಯುವರು. ಆಗ ಪಾಳು ಭೂಮಿ ಫಲಭರಿತ ಭೂಮಿಯಾಗುವುದು. ಫಲಭರಿತ ಭೂಮಿ ಸಮೃದ್ಧವಾದ ಅರಣ್ಯವಾಗಿ ಮಾರ್ಪಡುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ನಮ್ಮ ಜೀವನ ಪಾಳು ಭೂಮಿ ಥರ ಇದೆ. ಎಷ್ಟೋ ಜನರ ಜೀವನ, ಎಷ್ಟು ಪ್ರಾರ್ಥನೆ ಮಾಡಿದರೂ ಈ ಪಾಳು ಭೂಮಿ ಥರ ಇರುವ ನಮ್ಮ ಜೀವನದ ದುರವಸ್ಥೆ ಹೋಗ್ತಾ ಇಲ್ಲ. ಕಾರಣ ಏನು ಅಂದರೆ, ನೀವು ಪ್ರಾರ್ಥನೆ ಮಾಡದೇ ಇರೋದ್ರಿಂದ ಅಲ್ಲ, ಪವಿತ್ರಾತ್ಮ ಇಲ್ಲದೆ ಇರೋದ್ರಿಂದ. ಪವಿತ್ರಾತ್ಮ ಅವರನ್ನು ಸ್ವೀಕಾರ ಮಾಡದೇ ಇದ್ದರೆ ನಿನ್ನ ಜೀವನ, ನೀನು ಎಷ್ಟೇ ಪ್ರಾರ್ಥನೆ ಮಾಡಿದರೂ, ಉಪವಾಸ ಮಾಡಿದರೂ, ಎಷ್ಟೇ ಭಕ್ತಿ ಕಾರ್ಯಗಳನ್ನು ಮಾಡಿದರೂ ಪಾಳು ಭೂಮಿ ಥರನೇ ಇರುತ್ತೆ. ಪಾಳು ಭೂಮಿ ಅಂದರೆ ಏನು? ಅಲ್ಲಿ ಯಾವುದೇ ರೀತಿಯ ಒಂದು ಬೀಜ ಹಾಕಿದರೂ ಕೂಡ ಅಲ್ಲಿ ಏನು ಫಲ ಬರೋದಿಲ್ಲ. ನೀವೇನೇ ಬೀಜ ಹಾಕಿ, ಏನೇನು ನಡಿ, ಅಲ್ಲಿ ಏನು ಬರೋದಿಲ್ಲ? ಫಲ ಬರೋದಿಲ್ಲ, ಏನು ಬೆಳೆ ಬರೋದಿಲ್ಲ. ನೀವೆಷ್ಟೇ ಒಳ್ಳೆ ಬೀಜ ಹಾಕಿದರೂ ಬರೀ ಕಳೆ ಮಾತ್ರ ಬರುತ್ತೆ, ಬೆಳೆ ಬರೋದಿಲ್ಲ, ಒಳ್ಳೆ ಫಲ ಬರೋದಿಲ್ಲ. ನೋಡಿ, ದೇವರ ವಾಕ್ಯ ಒಳ್ಳೆ ಬೀಜ. ವರ್ಡ್ ಆಫ್ ಗಾಡ್ ಈಸ್ ಗುಡ್ ಸೀಡ್. ನಮಗೆ ಗೊತ್ತು, ನಾವು ಎಷ್ಟೋ ವಾಕ್ಯಗಳನ್ನು ಆಲಿಸ್ತೀವಿ, ಎಷ್ಟೋ ಧ್ಯಾನಕೂಟಗಳಿಗೆ ಹೋಗಿ ವಾಕ್ಯಗಳನ್ನ ಬರ್ಕೊಳ್ತೀವಿ, ಪ್ರತಿದಿನ ಬೈಬಲ್ ಓದ್ತೀವಿ. ಆದರೆ ನಮ್ಮ ಜೀವನದಲ್ಲಿ ಇರುವಂಥ ಈ ಒಂದು ಪಾಳು ಭೂಮಿಯ ಅವಸ್ಥೆ ಹೋಗ್ತಾ ಇದೆಯಾ? ನಮ್ಮ ಹೃದಯ ಫಲವತ್ತಾದ ಭೂಮಿಯಾಗಿ ಮಾರ್ಪಾಡಾಗಿದೆಯಾ? ಯಾಕಾಗಲಿಲ್ಲ? ದೇವರ ವಾಕ್ಯಕ್ಕೆ ಶಕ್ತಿ ಇಲ್ವಾ? ಇದೆ ತಾನೇ? ದೇವರ ವಾಕ್ಯಕ್ಕೆ ಖಂಡಿತವಾಗಲೂ ಶಕ್ತಿ ಇದೆ. ಮತ್ತು ನಾವು ಓದುವಂಥ ವಾಕ್ಯಗಳು ಯಾಕೆ ನಮ್ಮ ಜೀವನನ ಬದಲಾಯಿಸಿಲ್ಲ? ನಾವು ಇಷ್ಟೆಲ್ಲ ವಾಕ್ಯ ಕೇಳಿಸ್ಕೊಳ್ತೀವಿ, ವಾಕ್ಯ ಓದ್ತೀವಿ, ಧ್ಯಾನಕೂಟಗಳಿಗೆ ಹೋಗ್ತೀವಿ, ಆದರೆ ನನ್ನಲ್ಲಿ ಕ್ರಿಸ್ತನ ಸ್ವಭಾವ ಬರ್ತಾ ಇಲ್ವಲ್ಲ? ಯಾಕೆ ನನ್ನ ಸ್ವಭಾವ ಚೇಂಜ್ ಆಗ್ತಾ ಇಲ್ಲ? ಹಾಡೆಲ್ಲ ಚೇಂಜ್ ಆಗಿದೆ ಅಲ್ವಾ? ಹಾಡುಗಳೆಲ್ಲ ಸುಮಾರು ಕಲ್ತ್ಕೊಂಡು ಬಿಟ್ಟಿದ್ದೀವಿ. ಪ್ರಾರ್ಥನೆಗಳು ಚೇಂಜ್ ಆಗಿದೆ, ಪ್ರಾರ್ಥನೆಗಳು ಕಲ್ತ್ಕೊಂಡು ಬಿಟ್ಟಿದ್ದೀವಿ. ನಮ್ಮ ಕೆಲವೊಂದು ಸ್ಟೈಲ್ಗಳು, ಶೈಲಿ ಚೇಂಜ್ ಆಗಿದೆ. ಆದರೆ ನಮ್ಮ ಹೃದಯ ಚೇಂಜ್ ಆಗಿದೆಯಾ? ಹೃದಯ ಅಂದರೆ ನಮ್ಮ ನೇಚರ್, ಸ್ವಭಾವ ಚೇಂಜ್ ಆಗಿದೆಯಾ? ನಮ್ಮ ಜೀವನದ ಉದ್ದೇಶ ಏನಾದರೂ ಚೇಂಜ್ ಆಗಿದೆಯಾ? ಪವಿತ್ರಾತ್ಮ ಬಂದರೆ ಮಾತ್ರ ನಮಗೆ ನಿಜವಾಗಲೂ ಈ ಒಂದು ಸ್ವಭಾವ ಚೇಂಜ್ ಮಾಡಲಿಕ್ಕಾಗತ್ತೆ. ಸುಮ್ಮನೆ ವಾಕ್ಯ ಕೇಳಿಸ್ಕೊಳ್ಳೋದ್ರಿಂದ ಸ್ವಭಾವ ಚೇಂಜ್ ಆಗೋದಿಲ್ಲ. ವಾಕ್ಯ ಬೇಡವಾ? ವಾಕ್ಯ ಬೇಕು. ಮೊದಲು ಪವಿತ್ರಾತ್ಮ ಬೇಕು, ಅದಾದಮೇಲೆ ವಾಕ್ಯ ಬೇಕು. ಪವಿತ್ರಾತ್ಮನಿಲ್ಲದೆ, ನಿನ್ನಲ್ಲಿ ಪವಿತ್ರಾತ್ಮನಿಲ್ಲದೆ ನೀನು ಎಷ್ಟು ಬೈಬಲ್ ಓದಿದ್ರು, ಎಷ್ಟು ವಾಕ್ಯ ಕೇಳಿಸ್ಕೊಂಡ್ರು, ನಿನ್ನ ಜೀವನ ಫಲಭರಿತ ಆಗೋದಿಲ್ಲ. ಆಗಬೇಕಾದ್ರೆ ಮೊದಲು ನನ್ನ ಆತ್ಮದಲ್ಲಿ, ನನ್ನ ಹೃದಯದಲ್ಲಿ ಹೋಲಿ ಸ್ಪಿರಿಟ್ ಬರಬೇಕು. ದೇವರ ಆತ್ಮರು ನಮ್ಮಲ್ಲಿ ಬರಬೇಕು. ದೇವರ ಆತ್ಮರು ನಮ್ಮಲ್ಲಿ ಬಂದಾದ ಮೇಲೆ ನಮಗೆ ಆಧ್ಯಾತ್ಮಿಕ ಬೆಳವಣಿಗೆ ಆಗಲಿಕ್ಕೆ,
ನಾವು ಯೇಸುವಿನಂತೆ ಆಗಬೇಕಲ್ವಾ? ಅದೇ ನಮ್ಮ ಉದ್ದೇಶ. ಜೀವನದ ಉದ್ದೇಶ ಏನು? ಬರೀ ನಾವು ರಕ್ಷಣೆ ಹೊಂದೋದು ಮಾತ್ರ ಅಲ್ಲ, ಈ ಭೂಮಿಯಲ್ಲಿ ನಾವು ಕ್ರಿಸ್ತ ಯೇಸುವಿನ ಅನುರೂಪಿಗಳಾಗಬೇಕು, ಯೇಸುವಿನಂತೆ ಆಗಬೇಕು. ಕ್ರಿಸ್ತ ಯೇಸುವಿನ ಆ ಪರಿಪೂರ್ಣತೆಯ ಮಟ್ಟಕ್ಕೆ ನಾವು ತಲುಪಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಅನಿಸುತ್ತೆ, ಅಲ್ಲಿ ಪೌಲರು ಹೇಳ್ತಾರಲ್ವ, ನಾವು ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ತಲುಪಬೇಕು ಅಂತ ಹೇಳ್ತಾರೆ. 14ನೇ ವಾಕ್ಯನ ಓದ್ ನೋಡಿ. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ಹೀಗೆ ನಾವೆಲ್ಲರೂ ಒಂದೇ ವಿಶ್ವಾಸದಿಂದಲೂ ದೇವರ ಪುತ್ರನನ್ನು ಕುರಿತ ಜ್ಞಾನದಿಂದಲೂ ಐಕ್ಯಮತ್ಯವನ್ನು ಮತ್ತು ಪರಿಪಕ್ವತೆಯನ್ನು ಪಡೆಯುತ್ತೇವೆ. ಜ್ಞಾನಾರ್ಜನೆಯನ್ನು ಪಡೆದವರಾಗಿ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟುತ್ತೇವೆ. ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಾರದೇ ಇದ್ರೆ ನಮ್ಮ ಜೀವನ ವ್ಯರ್ಥ. ದೇವರು ನಮಗೆ ಪವಿತ್ರಾತ್ಮನನ್ನು ಕೊಡೋದು ಯಾಕೆ ಕೇಳಿದರೆ, ಇಲ್ಲಿಗೆ ಬರಲಿಕ್ಕೆ. ಎಲ್ಲಿಗೆ ಬರಲಿಕ್ಕೆ? ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ನಾವು ಮುಟ್ಟಬೇಕು. ಅದು ದೇವರ ಆಸೆ. ನಿಮ್ಮಲ್ಲಿ ಎಷ್ಟು ಜನ ತಂದೆ ತಾಯಿಂದರು ನಿಮ್ಮ ಮಕ್ಕಳು ಅಥವಾ ಈ ರೀತಿ ನೀವು ಆಸೆ ಪಡ್ತೀರಾ, ನನಗೆ ಒಂದು ಮಗು ಆದರೆ ಸಾಕಪ್ಪ ಅಂತ ಆಸೆ ಪಡ್ತೀರಿ. ಒಂದು 20 ವರ್ಷ ಆದಮೇಲೂ ಕೂಡ ಆ ಮಗು ಇನ್ನೂ ಒಂದು 3 ತಿಂಗಳು 6 ತಿಂಗಳು ಪ್ರಾಯದ ಮಗು ಹೇಗಿರುತ್ತೋ ಹಾಗೇ ಇರುತ್ತೆ. ಆಗ ನಿಮ್ಮಲ್ಲಿ ಎಷ್ಟು ತಂದೆ ತಾಯಂದಿರು ಸಂತೋಷವಾಗಿರ್ತೀರಾ? ಅರ್ಥ ಆಯ್ತಾ ಹೇಳಿದ್ದು? ನಿಮ್ಗೊಂದು ಮಗು ಆಗಬೇಕು ಅಂತ ಆಸೆ ಪಡ್ತೀರಿ, ಒಂದು ಮಗು ಆಯಿತು. ಒಂದು ಮಗು ಆಗಿ ಒಂದು 15 ಅಥವಾ 20 ವರ್ಷ ಆದಮೇಲೆ ಆ ಮಗು ಇನ್ನೂ 6 ತಿಂಗಳು ಬೇಬಿ ಆಗಿಯೇ ಇರುತ್ತೆ. ಎಷ್ಟು ವರ್ಷ ಆದಮೇಲೆ? 15-20 ವರ್ಷ ಆದಮೇಲೆ, ಅಥವಾ ಒಂದು 40 ವರ್ಷ ಆದಮೇಲೆ 6 ತಿಂಗಳು ಬೇಬಿ ಥರ ಇರುತ್ತೆ, ಇನ್ನೂ ಕೂಡ ಏನು ಬೆಳವಣಿಗೆ ಆಗಿರೋದಿಲ್ಲ. ನಿಮ್ಮಲ್ಲಿ ಎಷ್ಟು ಜನ ತಂದೆ ತಾಯಂದಿರು ಸಂತೋಷವಾಗಿರ್ತೀರ? ಎಷ್ಟು ಜನ ಅಪ್ಪ ಅಮ್ಮಂದರು ಹೆಮ್ಮೆಯಿಂದ ಹೇಳ್ಕೊಳ್ತೀರಿ, ಇದು ನನ್ನ ಮಗ, ಇದು ನನ್ನ ಮಗು ಅಂತ? ನಿಮಗೆ ಹೇಳ್ಕೊಳ್ಳಿಕ್ಕೂ ಅಸಹ್ಯ ಆಗುತ್ತೆ. ನಿಮ್ಮೊಳಗಡೆ ನೋವಿರುತ್ತೆ, ದುಃಖ ಇರುತ್ತೆ, ನಿಮ್ಮ ಒಳಗಡೆನೇ ಒಂದು ಜಿಗುಪ್ಸೆ ಇರುತ್ತೆ, ಸಂತೋಷ ಇರೋದಿಲ್ಲ. ಮೊದಲು ಮಗು ಇಲ್ಲ ಅಂತ ಒಂದು ದುಃಖ ಇತ್ತು, ಈಗ ಮಗು ಬಂತು. ಆದರೆ ಈಗಿನ ದುಃಖ ಮಗು ಇಲ್ಲದೆ ಇರೋದಲ್ಲ, ಈ ಮಗು ಬೆಳೀತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಸ್ವತಃ ಬಟ್ಟೆ ಹಾಕೊಳ್ತಾ ಇಲ್ಲ. ಈ ಮಗು ಬಾತ್ರೂಮಿಗೆ ಹೋದರೆ ತೊಳ್ಕೊಳ್ತಾ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ. ಅಪ್ಪ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ, ಅಮ್ಮ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ. ಹೇಗಿರ್ಬೋದು ಪರಿಸ್ಥಿತಿ ತಂದೆ ತಾಯಿದು? ತುಂಬ ದುಃಖಕರವಾದ ಪರಿಸ್ಥಿತಿ. ಇವತ್ತು ಎಷ್ಟೋ ಕ್ರೈಸ್ತರ ಜೀವನ ಹಾಗೇ ಇದೆ. ಕೆಲವರಿನ್ನೂ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿ ಆ ಒಂದು ಹೊಸ ಜನ್ಮ ಪಡ್ಕೊಳ್ದೇ ಎಷ್ಟೋ ಜನ ಹಾಗೇ ಇದ್ದಾರೆ. ಜಾತಿಯಲ್ಲಿ ಮಾತ್ರ ಕ್ರಿಶ್ಚಿಯನ್ ಆಗಿ ಉಳ್ಕೊಬಿಟ್ಟಿದ್ದಾರೆ. ಇನ್ನು ಕೆಲವರು ಪವಿತ್ರಾತ್ಮನನ್ನು ಪಡ್ಕೊಂಡು ಹೊಸ ಜನ್ಮ ಪಡ್ಕೊಂಡಿದ್ದಾರೆ, ಆದರೆ ಬೆಳವಣಿಗೆ ಇಲ್ಲದೇ ಇನ್ನೂ ಕೂಡ ಬೇಬಿ ಸಿಟ್ಟಿಂಗಲ್ಲೇ ಇದ್ದಾರೆ. ಬೆಳವಣಿಗೆ ಇಲ್ಲ. ಪವಿತ್ರಾತ್ಮನ ಪಡ್ಕೊಂಡು ಎಷ್ಟು ವರ್ಷ ಆಯಿತು? 10 ವರ್ಷ, 15 ವರ್ಷ, 20 ವರ್ಷ, 50 ವರ್ಷ, 70 ವರ್ಷ ಆದವರು ಇದ್ದಾರೆ. ಆದರೆ ಏನಿಲ್ಲ, ಬೆಳವಣಿಗೆ ಇಲ್ಲ. ಶರೀರ ಬೆಳೆದು ವಯಸ್ಸಾಗಿ ಸತ್ತೋಗೋ ಏಜ್ ಬಂದಿದೆ ಕೆಲವರಿಗೆ. ಆದರೆ ಏನು ಬೆಳೆದಿಲ್ಲ? ಆತ್ಮ ಬೆಳೆದಿಲ್ಲ, ಆತ್ಮಿಕ ಬೆಳವಣಿಗೆ ಇಲ್ಲ. ಆದರೆ ದೇವರು ಆಸೆ ಪಡ್ತಾರೆ ಇದನ್ನು. ನಾವೆಲ್ಲರೂ ಒಂದೇ ವಿಶ್ವಾಸದಿಂದಲೂ ದೇವರ ಪುತ್ರನ ಕುರಿತಾದ ಜ್ಞಾನದಿಂದಲೂ ಐಕ್ಯಮತ್ಯವನ್ನು ಮತ್ತು ಪರಿಪಕ್ವತೆ ಮೆಚ್ಯೂರಿಟಿ ಪಡೆಯುತ್ತೇವೆ. ಜ್ಞಾನಾರ್ಜನೆಯನ್ನು ಪಡೆದವರಾಗಿ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟುತ್ತೇವೆ. ಹಾಗಾದರೆ
ನಾವು ಬೇಬಿ ಸಿಟ್ಟಿಂಗಲ್ಲಿರುವ ಕ್ರಿಶ್ಚಿಯನ್ಸ್ ಆಗಿದ್ದರೆ ಖಂಡಿತವಾಗಲೂ ಯೇಸು ಸ್ವಾಮಿಗೆ ಸ್ವಲ್ಪನೂ ಸಂತೋಷ ಆಗೋದಿಲ್ಲ. ಬೇಬಿ ಸಿಟ್ಟಿಂಗ್ ಕ್ರಿಶ್ಚಿಯನ್ಸ್ ಅಂದರೆ ಯಾರು? ಹೇಗಿರ್ತಾರೆ ಅವರು? ಹೇಗಿರ್ತಾರೆ? ಹೇಗಿರ್ತಾರೆ ಕೇಳಿದರೆ ಹೆಚ್ಚು ಕಡಿಮೆ ನಮ್ಮ ಥರನೇ ಇರ್ತಾರೆ. ಆಯಿತಾ? ಹೆಚ್ಚು ಕಡಿಮೆ ನಮ್ಮ ಥರನೇ ಇರ್ತಾರೆ. ಅಂದರೆ ಪ್ರಪಂಚದ ವಿಷಯ ಎಲ್ಲ ಗೊತ್ತು, ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದು ಏನೂ ಗೊತ್ತಿಲ್ಲ. ಪ್ರಪಂಚದ ವಿಷಯ ಎಲ್ಲ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯೇಸು ಕ್ರಿಸ್ತರು ಬರ್ತಾ ಇದ್ದಾರೆ ಅಂದರೆ ನಮಗೇನು ಅರ್ಥ ಆಗೋದಿಲ್ಲ. ನಮ್ಮಲ್ಲಿ ಪಾಪ ಇದೆ ಅಂದರೆ ನಮಗೆ ಗೊತ್ತೇ ಇಲ್ಲ. ಒಂದು ಮಗು ಗಲೀಜು ಮಾಡ್ಕೊಂಡ್ಮೇಲೆ ಮಗುಗೆ ಹೇಳ್ತೀವಿ, 6 ತಿಂಗಳ ಮಗುಗೆ ಗಲೀಜಿದೆ, ಗಲೀಜು ಮಾಡ್ಕೊಂಡಿದ್ಯಾ, ಮೈ ತುಂಬ ಹರಡ್ಕೊಂಡಿದ್ಯಾ ಅಂದರೆ ಅದಕ್ಕೇನು ಅನಿಸೋದೇ ಇಲ್ಲ, ಅಳುತ್ತಷ್ಟೇ. ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಕಷ್ಟ 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 ಅಂತ ಅಳ್ತೀವಿ. ಆ ಸಮಸ್ಯೆ ಈ ಸಮಸ್ಯೆ, ಆ ಕಷ್ಟ ಈ ಕಷ್ಟ ಅಂತ ಅಳ್ತೀವಿ. ಕಾರಣ ಏನು ಅಂದರೆ ನಿನ್ನ ಮೈ ತುಂಬ ಗಲೀಜಿದೆ, ಅದನ್ನು ಕ್ಲೀನ್ ಮಾಡ್ಕೋ, ಆವಾಗ ಕಷ್ಟ ಹೋಗುತ್ತೆ. ಏನಂತ ಗಲೀಜು? ಪಾಪ. ಪಾಪ ಅಂತಕ್ಕಂಥ ಗಲೀಜು ಪೂರ್ತಿ ಆವರಿಸ್ಕೊಬಿಟ್ಟಿದೆ. ಅದನ್ನು ಕ್ಲೀನಾಗಿ ತೊಳ್ಕೊಂಡ್ರೆ ಸರಿ ಆಗುತ್ತೆ. ಆದರೆ ನಮಗೆ ಇದು ತೊಳ್ಕೊಳ್ಳಿಕ್ಕಾಗಬೇಕಾದ್ರೆ ಮೆಚ್ಯೂರಿಟಿ ಬೇಕು, ದೇವರ ಜ್ಞಾನ ಬೇಕು. ದೇವರ ಜ್ಞಾನ ಇಲ್ಲದೆ ಇದ್ದರೆ ಈ 6 ತಿಂಗಳ ಮಗು ಗಲೀಜು ಮಾಡಿಕೊಂಡು ಮೈ ತುಂಬ ಹಚ್ಕೊಂಡು ಅಳ್ತಾ ಇರುತ್ತೆ. ಯಾರಾದರೂ ನೋಡಿ ತೆಗೆದುಹಾಕ್ಬೇಕಷ್ಟೇ. ಇಲ್ಲಿ ತೆಗೆದು ಹಾಕ್ಲಿಕ್ಕೆ ಯಾರೂ ಬರೋದಿಲ್ಲ, ನಾವೇ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೋಬೇಕಂದ್ರೆ ದೇವರ ಜ್ಞಾನ ಪಡ್ಕೊಂಡು ನಾವು ಬೆಳಿಬೇಕು. ನಾವು ಬೇಬಿ ಸಿಟ್ಟಿಂಗಲ್ಲೇ ಕೂತ್ಕೊಂಡು ಹೀಗೆ ಇದ್ದರೆ ಯಾವಾಗ ನೋಡಿದರೂ ನಮ್ಮ ಜೀವನ ದುಃಖಮಯವಾಗಿರುತ್ತೆ. ಬೇಸರದಲ್ಲೇ ಇರ್ತೀವಿ, ಭಯದಲ್ಲೇ ಇರ್ತೀವಿ, ನಿರಾಶೆಯಲ್ಲೇ ಇರ್ತೀವಿ. ಆದರೆ ನಾವು ಮೆಚುರಿಟಿಗೆ ಬಂದ ದೇವರ ಮಕ್ಕಳಾದರೆ, ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದಿದವರಾದರೆ, ನಾವು ಆಲೋಚನೆ ಮಾಡೋ ವಿಷಯಗಳು ಸ್ವರ್ಗೀಯ ವಿಷಯಗಳಾಗಿರ್ತದೆ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯಗಳಾಗಿರ್ತದೆ. ನೀವು ಆಲೋಚನೆ ಮಾಡುವಂಥ ವಿಷಯಗಳು ತೋರಿಸುತ್ತೆ ನಿಮ್ಮ ಮೆಚ್ಯೂರಿಟಿ ಏನು ಅಂತ. ನಿಮ್ಮ ಬಾಯಲ್ಲಿ ಬರುವ ಮಾತುಕತೆಗಳು ತೋರಿಸುತ್ತೆ ನಿಮ್ಮ ಮೆಚ್ಯೂರಿಟಿ ಏನು ಅಂತ. ನೀವು ಆಲೋಚನೆ ಮಾಡುವಂಥ ಆಲೋಚನೆಗಳು ಕೇವಲ ನಾಳೆ ಊಟಕ್ಕೆ ಏನು ಮಾಡೋದು, ಅಡುಗೆ ಏನು ಮಾಡೋದು, ಫೀಸ್ ಕಟ್ಲಿಕ್ಕೆ ಏನು ಮಾಡೋದು, ಕಾಯಿಲೆ ಬಂದಿದೆ ಟ್ರೀಟ್ಮೆಂಟ್ಗೆ ಏನು ಮಾಡೋದು, ಜಮೀನು ಯಾವಾಗ ರಿಜಿಸ್ಟರ್ ಮಾಡ್ಕೊಳ್ಳೋದು, ಯಾವಾಗ ನಾವು ಮೇಲ್ ಬರೋದು, ಬರೀ ಲೋಕ ಸಂಬಂಧವಾದ ಆಲೋಚನೆಗಳಲ್ಲೇ ನಾವಿರೋದಾದರೆ ನಾವಿನ್ನೂ ಎಲ್ಲಿದ್ದೀವಿ? ಬೇಬಿ ಸಿಟ್ಟಿಂಗಲ್ಲಿದ್ದೀವಿ ಅಂತ ಅರ್ಥ. ಹಾಗಾದರೆ ನಮ್ಮ ಆಲೋಚನೆಗಳು, ನಾವು ಬೆಳವಣಿಗೆ ಹೊಂದಿದವರಾದರೆ ನಮ್ಮ ಆಲೋಚನೆಗಳೇನಾಗುತ್ತೆ? ಸ್ವರ್ಗೀಯವಾದ ಆಲೋಚನೆಗಳು ಬರುತ್ತೆ. ಆಧ್ಯಾತ್ಮಿಕವಾಗಿ ನಾವು ಆಲೋಚನೆ ಮಾಡ್ತೀವಿ, ಭೌತಿಕವಾಗಿ ಆಲೋಚನೆ ತುಂಬ ಕಡಿಮೆ ಇರುತ್ತೆ. ಮಾಡೋದೇ ಇಲ್ಲ ಅಂತಲ್ಲ, ಅದು ಲೋ ಲೆವೆಲಲ್ಲಿ ಇರುತ್ತೆ, ಅದರ ಲೆವೆಲ್ ಕೆಳಗಡೆ ಇರುತ್ತೆ. ಆಧ್ಯಾತ್ಮಿಕವಾಗಿ ಅಂದರೆ ಯೇಸು ಯಾವಾಗ ಬರ್ತಾರೆ? ಬೈಬಲ್ನಲ್ಲಿ ಯಾಕೆ ಇಷ್ಟೊಂದು ಪುಸ್ತಕ ಇದೆ? ಯಾಕೆ 4 ಶುಭ ಸಂದೇಶ ಇದೆ? ಪೌಲರ ಪತ್ರಿಕೆಯಲ್ಲಿ ಏನೆಲ್ಲ ಬರೆದಿದ್ದಾರೆ? ಇದು ಯಾಕೆ ಹೀಗೆ ಬರೆದಿದ್ದಾರೆ? ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ನಾವು ಆಸೆ ಪಡ್ತೀವಿ. ನಮ್ಮಲ್ಲಿ ಪರಿಶುದ್ಧಾತ್ಮರಿದ್ದರೆ ಮಾತ್ರನೇ ಇದೆಲ್ಲ ಬರೋದು. ಇಲ್ಲದೇ ಇದ್ದರೆ ಬರೀ ದುಡಿಬೇಕು, ದುಡ್ಡು ಮಾಡಬೇಕು, ಭಾನುವಾರ ಮಾತ್ರ ಚರ್ಚಿಗೆ ಬರಬೇಕು, ವರ್ಷಕ್ಕೊಂದು ಸರಿ ಎಲ್ಲಾದರೂ ಧ್ಯಾನಕ್ಕೆ ಹೋಗಬೇಕು, ಒಂದಿಷ್ಟು ಕಾಣಿಕೆ ಕೊಡಬೇಕು, ಇಷ್ಟೇ ಬಿಟ್ಟರೆ ಯೇಸುವನ್ನು ತಿಳ್ಕೋಬೇಕು, ಅಪ್ಪನನ್ನು ತಿಳ್ಕೋಬೇಕು. ನಮಗೆ ಹೊಸ ಒಂದು ಜನ್ಮ ಕೊಟ್ಟಿದ್ದು ಯಾರು? ತಂದೆಯಾದ ದೇವರು. ಹಾಗಾದರೆ ಒಂದು ಮೆಚುರಿಟಿಗೆ ಬರ್ತಾ ಇದ್ದೀವಿ ಅಂದರೆ ಅರ್ಥ ನಮ್ಮ ಅಪ್ಪ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾರೆ. ಒಂದು ಮಗು ಹುಟ್ಟಿದ ತಕ್ಷಣ 6 ತಿಂಗಳ ಮಗುಗೆ ಅದರ ಅಪ್ಪ ಅಮ್ಮ ಸರಿಯಾಗಿ ಅರ್ಥ ಆಗೋದಿಲ್ಲ, ಅಥವಾ ಒಂದು 3 ತಿಂಗಳ ಮಗುಗೆ ಅದರ ಅಪ್ಪ ಅಮ್ಮ ಸರಿಯಾಗಿ ಅರ್ಥ ಆಗೋದಿಲ್ಲ. ಅಪ್ಪ ಅಮ್ಮ ಇಲ್ಲ ಅಂತಲ್ಲ, ಅಪ್ಪ ಅಮ್ಮ ಇರ್ತಾರೆ, ಆದರೆ ಅಪ್ಪ ಅಮ್ಮ ಯಾರು ಅಂತ ಸರಿಯಾಗಿ ಅರ್ಥ ಆಗೋದಿಲ್ಲ. ಯಾಕೆ ಅರ್ಥ ಆಗೋದಿಲ್ಲ? ಒಂದು 3 ತಿಂಗಳ ಮಗುವಿಗೆ ಆ ಮಗುವಿನ ಅಪ್ಪ ಅಮ್ಮನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾಕೆ ಆಗೋದಿಲ್ಲ? ಏನು ಕಾರಣ? ಅದಕ್ಕೆ ಕಣ್ಣಿಲ್ವಾ, ಕೈ ಇಲ್ವಾ, ಕಾಲಿಲ್ವಾ, ಜೀವ ಇಲ್ವಾ? ಯಾಕೆ ಅರ್ಥ ಆಗೋದಿಲ್ಲ? ಯಾಕೆ ಅರ್ಥ ಆಗೋದಿಲ್ಲ ಅಂದರೆ ಆ ಮಗುವಿಗೆ ಅಷ್ಟು ಬುದ್ಧಿ ಬೆಳೆದಿಲ್ಲ, ಮೆಚ್ಯೂರಿಟಿ ಇಲ್ಲ.
ಅದರಿಂದ ಅರ್ಥ ಆಗೋದಿಲ್ಲ. ಆದರೆ ಅನೇಕ ವರ್ಷಗಳಾದಮೇಲೆ ಆ ಮಗುವಿಗೆ ಮೆಚುರಿಟಿ ಬರುತ್ತೆ. ಆಗ ಅಪ್ಪ ಯಾರು, ಅಪ್ಪನ ಸ್ವಭಾವ ಏನು. ಪ್ರಾರಂಭದಲ್ಲಿ ಇವರು ಅಪ್ಪ ಅಂತ ಗೊತ್ತಾಗುತ್ತೆ, ಅಪ್ಪನ ಸ್ವಭಾವ ಗೊತ್ತಾಗೋದಿಲ್ಲ. ಅಮ್ಮ ಯಾರು ಅಂತ ಗೊತ್ತು, ಅಮ್ಮನ ಸ್ವಭಾವ ಗೊತ್ತಾಗೋದಿಲ್ಲ. ಇದೆಲ್ಲ ಗೊತ್ತಾಗೋದು ಯಾವಾಗ, ಬೆಳೀತಾ 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 ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ನಮಗೆ ಸುಮ್ಮನೆ ದೇವರು ನಮ್ಮ ತಂದೆ ಅಂತ ಬಾಯಲ್ಲಿ ಹೇಳಿ ಹೋಗಿ ಪ್ರಯೋಜನ ಇಲ್ಲ. ಆ ಅಪ್ಪನನ್ನು ನೀನು ಅರಿತುಕೊಂಡಿದ್ದೀಯಾ? ಆ ಅಪ್ಪನ ಸ್ವಭಾವ ಏನು ಅಂತ ನೀನು ತಿಳ್ಕೊಂಡಿದ್ದೀಯಾ? ಆದರೆ ಒಂದು ಅದ್ಭುತ ಅಂದರೆ, ನೀವು ಆತ್ಮೀಕವಾಗಿ ಬೆಳೆದು ಆ ಅಪ್ಪನನ್ನು ತಿಳ್ಕೊಂಡಷ್ಟು ನಮ್ಮ ಜೀವನ ಏನಾಗುತ್ತೆ ಗೊತ್ತಾ? ಕ್ರೈಸ್ತ ಜೀವನ ಆಗುತ್ತೆ. ದ ಮೋರ್ ಯು ನೋ ದ ಫಾದರ್, ಯುವರ್ ಲೈಫ್ ವಿಲ್ ಬಿಕಮ್ ಕ್ರಿಶ್ಚಿಯನ್ ಲೈಫ್. ನಮ್ಮ ಜೀವನ ಕ್ರಿಸ್ತೀಯ ಜೀವನ ಆಗುತ್ತೆ. ಇಲ್ಲದೇ ಇದ್ದರೆ ಪೈಶಾಚಿಕ ಜೀವನ ಆಗಿರುತ್ತೆ. ನಮ್ಮ ಜೀವನ ನಿಜವಾಗ್ಲೂ ಕ್ರೈಸ್ತ ಜೀವನ ಆಗಬೇಕಾದ್ರೆ ಅದಕ್ಕೆ ಒಂದೇ ದಾರಿ, ದೇವರನ್ನು ಅರಿತುಕೊಳ್ಳುವುದರ ಮುಖಾಂತರ ನಮ್ಮ ಜೀವನವನ್ನು ನಿಜವಾದ ಕ್ರೈಸ್ತ ಜೀವನವನ್ನು ಆಗಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ದರೆ ನಮ್ಮ ಜೀವನ ಏನಾಗಿರುತ್ತೆ? ಪಾಳು ಭೂಮಿ ಥರ ಇರುತ್ತೆ. ನಾವೆಷ್ಟು ಅಪ್ಪನನ್ನು ಅದು ಯೇಸು ಸ್ವಾಮಿ ಹೇಳೋ ರೀತಿಯಲ್ಲಿ ಹೇಳೋದಾದರೆ, ಯೋಹಾನನ ಶುಭ ಸಂದೇಶ 17ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತಾರಲ್ವಾ, ಜಾನ್ 17:3. ಯೋಹಾನನ ಶುಭ ಸಂದೇಶ ಅಧ್ಯಾಯ 17 ಅದರ 3ನೇ ವಾಕ್ಯದಲ್ಲಿ ಹೇಳ್ತಾರೆ, ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಏನು ನಿತ್ಯ ಜೀವ ಅಂದರೆ? ಸತ್ತು ಹೋದ ನಂತರ ಸಿಗುವಂಥ ಒಂದು ಜೀವನ ಅಲ್ಲ ನಿತ್ಯ ಜೀವ. ಎಷ್ಟೋ ಜನರ ತಲೆಯಲ್ಲಿ ಏನು ಅಂದರೆ, ಇಲ್ಲಿ ನಾವು ಬದುಕ್ತೀವಿ, ಒಂದಿನ ಸತ್ತೋಗ್ತೀವಿ, ಸತ್ತೋದ್ಮೇಲೆ ನಿತ್ಯ ಜೀವ ಸಿಗುತ್ತೆ. ಅದು ಮೂಢನಂಬಿಕೆ, ಅದು ಮೂಢರ ನಂಬಿಕೆ, ಅದು ಮೂಢತನ, ಅವಿಶ್ವಾಸ. ನಿತ್ಯ ಜೀವ ಅಂದರೆ ಯೇಸು ಸ್ವಾಮಿ ಹೇಳ್ತಾರೆ ಏನಂತ? ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ, ಇಟರ್ನಲ್ ಲೈಫ್. ಹಾಗಾದರೆ ನಿತ್ಯ ಜೀವ ಅಂದರೆ ದೇವ್ರನ್ನ ಅರಿತುಕೊಳ್ತಾ ಬದುಕೋದೇ ನಿತ್ಯ ಜೀವ. ನಾವೆಲ್ಲರೂ ಪ್ರೀತಿಯ ಸೋದರ ಸೋದರಿಯರೇ ನಿತ್ಯ ಜೀವಕ್ಕಾಗಿ ಸೃಷ್ಟಿಸಲ್ಪಟ್ಟವರು. ಯು ಆರ್ ಕ್ರಿಯೇಟೆಡ್ ಫಾರ್ ಇಟರ್ನಲ್ ಲೈಫ್. ಇದು ಮೈಂಡಲ್ಲಿರಲಿ ಫಸ್ಟ್. ನಾವು ಯಾತಕ್ಕಾಗಿ ಸೃಷ್ಟಿಸಲ್ಪಟ್ಟವರು? ನಿತ್ಯ ಜೀವಕ್ಕಾಗಿ ಸೃಷ್ಟಿಸಲ್ಪಟ್ಟವರು, ಬೇರೆ ಯಾವುದಕ್ಕಾಗಿನೂ ಅಲ್ಲ. ದೇವರು ನಮ್ಮನ್ನು ಸೃಷ್ಟಿ ಮಾಡಿರೋದು ನಿತ್ಯತೆಗಾಗಿ, ನಿತ್ಯ ಜೀವಕ್ಕಾಗಿ. ಡಾಕ್ಟರ್ ಆಗಲಿಕ್ಕಾಗಿ ಅಲ್ಲ, ಇಂಜಿನಿಯರ್ ಆಗಲಿಕ್ಕಾಗಿನೂ ಅಲ್ಲ, ಒಳ್ಳೆ ವಿದ್ಯಾಭ್ಯಾಸ ಮಾಡಲಿಕ್ಕಾಗಿನೂ ದೇವರು ನಮ್ಮನ್ನು ಸೃಷ್ಟಿ ಮಾಡಿಲ್ಲ, ಒಳ್ಳೆ ಮನೆ ಕಟ್ಟಿ ಸೆಟ್ಲ್ ಆಗಲಿಕ್ಕಲ್ಲ ದೇವ್ರು ನಮ್ಮನ್ನು ಸೃಷ್ಟಿ ಮಾಡಿರೋದು. ದೇವರು ನಮ್ಮನ್ನು ಸೃಷ್ಟಿ ಮಾಡಿರೋದು ಅವ್ರನ್ನೇ ಮದುವೆ ಆಗಿ ಚೆನ್ನಾಗಿರಿ ಅಂತನೂ ಅಲ್ಲ, ಇವ್ರನ್ನೇ ಮದುವೆ ಆಗಿ ಚೆನ್ನಾಗಿರಿ ಅಂತನೂ ಅಲ್ಲ, ಆ ಊರಿಗೆ ಹೋಗಿ ಸೆಟ್ಲಾಗಿ ಅಂತನೂ ಅಲ್ಲ. ಇದು ಯಾವುದಕ್ಕಾಗಿನೂ ಅಲ್ಲ ದೇವ್ರು ನಮ್ಮನ್ನು ಸೃಷ್ಟಿ ಮಾಡಿರೋದು. ಅದು ಆಮೇಲೆ, ಅದು ಲಾಸ್ಟ್. ಈಗ ನಾನೇನು ಹೇಳಿದ್ನಲ್ವಾ, ಅದೆಲ್ಲ ಲಾಸ್ಟ್, ಲೀಸ್ಟ್. ಇನ್ನೂ ಹೇಳೋದಾದರೆ ಯೂಸ್ಲೆಸ್. ಸೃಷ್ಟಿ ಮಾಡಿದ ಉದ್ದೇಶ ಏನು ಅಂದರೆ ನಿತ್ಯತೆಗಾಗಿ. ಗಾಡ್ ಕ್ರಿಯೇಟೆಡ್ ಯು ಫಾರ್ ಇಟರ್ನಲ್ ಲೈಫ್. ದಟ್ ಈಸ್ ಅಲ್ಟಿಮೇಟ್ ಪರ್ಪಸ್. ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವ ಅತಿ ಮುಖ್ಯ ಉದ್ದೇಶ ನಿತ್ಯ ಜೀವ. ಈ ಉದ್ದೇಶದಲ್ಲಿ ಇದೊಂದು ದಾರಿ ಅಂತ ಇಟ್ಕೊಳ್ಳಿ, ಟ್ರ್ಯಾಕ್. ಈ ದಾರಿಯಲ್ಲಿ ನೀನಿಲ್ಲ ಅಂದರೆ ನಿನ್ನ ದಾರಿಯೆಲ್ಲ ಮುಳ್ಳೆ. ಈ ಜೀವನದಲ್ಲಿ ನೀನಿಲ್ಲ ಅಂದರೆ ನಿನ್ನ ಜೀವನ ಹಾಳಾಗೋಯ್ತು ಅಂತ, ಸಮಾಧಾನ ಇಲ್ಲ ಅಂತ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಟೆನ್ಷನ್ನೇ, ಜೀವನ ಪೂರ್ತಿ ಟೆನ್ಷನ್ನೇ. ನೀನು 24 ಗಂಟೆ ಪ್ರಾರ್ಥನೆ ಮಾಡಿದರೂ ಅಷ್ಟೇ, 28 ದಿನದ ಉಪವಾಸ ಪ್ರಾರ್ಥನೆ ಮಾಡಿದರೂ ಅಷ್ಟೇ, ಬೈಬಲ್ ಪೂರ್ತಿ ಹಿಡ್ಕೊಂಡು ಓದಿದರೂ ಅಷ್ಟೇ, ಏನು ಮಾಡಿದರೂ ಅಷ್ಟೇ. ಈ ನಿತ್ಯ ಜೀವದ ಅನುಭವದಲ್ಲಿ ನಾವು ಬೆಳೀತಾ ಇದ್ದೀವಾ? ಆಮ್ ಐ ಟ್ರೂಲಿ ಗ್ರೋಯಿಂಗ್ ಇನ್ ದ ನಾಲೆಡ್ಜ್ ಆಫ್ ಜೀಸಸ್ ಕ್ರೈಸ್ಟ್? ನಾನು ಯೇಸುವಿನ ಅರಿವಿನಲ್ಲಿ ಬೆಳೀತಾ ಇದ್ದೀನಾ? ಇವತ್ತು ಎಷ್ಟೋ ಯುವಕರು ಯುವತಿಯರು ದಾರಿ ತಪ್ಪಿ ಹೋಗೋದಲ್ಲ, ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಕಾರಣ ಏನು?
ನಿತ್ಯ ಜೀವದ ಅನುಭವ ಇಲ್ಲ. ಜಾತಿಯಲ್ಲಿ ಕ್ರೈಸ್ತರೇ, ಕ್ರೈಸ್ತ ಧರ್ಮದಲ್ಲಿ ಹೇಗೋ ಸೇರ್ಕೊಬಿಟ್ಟಿದ್ದಾರೆ, ಯಾವುದೋ ಒಂದು ರೀತಿಯಲ್ಲಿ ಸೇರ್ಕೊಬಿಟ್ರು, ನಾವೆಲ್ಲ ಸೇರ್ಕೊಂಡಂಗೆ. ಆದರೆ ಕ್ರಿಸ್ತನಲ್ಲಿ ಸೇರಬೇಕಲ್ಲ. ಕ್ರಿಸ್ತನ ದೇಹ, ಯೇಸುವಿನ ದೇಹವಾದ ಸಭೆಯಲ್ಲಿ ನಾವು ಸೇರ್ಕೊಳ್ಳಿಕ್ಕಾಗೋದು ಹೇಗೆ? ಪರಿಶುದ್ಧ ಆತ್ಮನ ಮುಖಾಂತರ ಮಾತ್ರನೇ. ಅದರಿಂದನೇ ಫಸ್ಟ್ ನಮಗೆ ಬೇಕಾಗಿರೋದು ಪವಿತ್ರಾತ್ಮ. ಮತ್ತೆ ಹೇಳ್ತೀನಿ, ಪವಿತ್ರಾತ್ಮ ಇಲ್ಲದ ಜೀವನ ಪಾಳು ಜೀವನ, ಅಂದರೆ ಸಮಾಧಾನ ಇಲ್ಲದ ಜೀವನ. ಬರೀ ಲೋಕ ಮಾತ್ರ ತುಂಬಿಕೊಂಡಿರುತ್ತೆ, ಸಂಡೇ ಮಾತ್ರ ಚರ್ಚ್ ಒಳಗಡೆ ಇರ್ತೀವಿ ಅಷ್ಟೇ. ಮೊಟ್ಟ ಮೊದಲನೇದಾಗಿ ನಮ್ಮೊಬ್ಬೊಬ್ಬರಿಗೂ ಮುಖ್ಯವಾಗಿ ಬೇಕಾಗಿರೋದು ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಬಂದಮೇಲೆ ಯಾರು ಬರ್ತಾರೆ? ಯೇಸು ಬರ್ತಾರೆ. ಯಾಕಂದರೆ ಪವಿತ್ರಾತ್ಮ ಯೇಸುವಿನ ಆತ್ಮ. ಯೇಸು ಇಲ್ಲದ ಜೀವನ ಪಾಳು ಭೂಮಿ, ಯೇಸು ಇಲ್ಲದ ಹೃದಯ ಪಾಳು ಭೂಮಿ. ಅಲ್ಲಿ ಭಯ, ಆತಂಕ, ನಿರಾಶೆ ತುಂಬಿಕೊಂಡಿರುತ್ತೆ. ಯಾವುದೇ ನಿರೀಕ್ಷೆ ಇಲ್ಲ, ಹೋಪಿಲ್ಲ, ಭಯ ತುಂಬಿಕೊಂಡಿರುತ್ತೆ. ಯಾಕೆಂದರೆ ಏನಿಲ್ಲ ಒಳಗಡೆ, ಯಾರಿಲ್ಲ? ದೇವರಿಲ್ಲ. ಯೋವಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ ಅದರ 18ನೇ ವಾಕ್ಯ ಹೇಳುತ್ತೆ, ದೇವರು ಪ್ರೀತಿ ಸ್ವರೂಪಿ. ಅದು ನಮಗೆ ಗೊತ್ತು, 7ನೇ ವಾಕ್ಯದಲ್ಲಿದೆ, 7-8ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಗಾಡ್ ಇಸ್ ಲವ್. ದೇವರು ಪ್ರೀತಿ ಸ್ವರೂಪಿ. ಆ ಪ್ರೀತಿ ಸ್ವರೂಪಿಯಾದ ದೇವರು ಯಾರು? ಯೇಸು ಸ್ವಾಮಿ. ನಮ್ಮ ಮೈಂಡಲ್ಲಿ ಏನು ಗೊತ್ತಾ? ಯೇಸು ಸ್ವಾಮಿ ಪವಾಡ ಮಾಡುವವರು ಅಷ್ಟೇ ಇರೋದು. ಅದಕ್ಕೆ ನಮ್ಮ ಜೀವನದಲ್ಲಿ ನಿಜವಾದ ಜೀಸಸ್ ಸಿಕ್ಕಿಲ್ಲ ಇನ್ನು. ಯೇಸು ಪವಾಡ ಮಾಡುವವರು ಅಂತ ಬೈಬಲಲ್ಲಿ ಎಲ್ಲಾದರೂ ಬರೆದಿದೆಯಾ? ಓದಿದ್ರೆ ತಾನೇ ಗೊತ್ತಾಗೋದು ಅಲ್ವಾ? ಸೊ ಯೇಸು ಪವಾಡ ಮಾಡೋರು ಅಂತ ಎಲ್ಲೂ ಬರೆದಿಲ್ಲ. ನಮ್ಮ ಒಂದು ನಂಬಿಕೆ, ಯೇಸು ಪವಾಡ ಮಾಡ್ತಾರೆ ಅಂದರೆ ಅದ್ಭುತ ಮಾಡ್ತಾರೆ, ಅದ್ಭುತ ಮಾಡ್ತಾರೆ, ಅದ್ಭುತ ಮಾಡ್ತಾರೆ. ಬೈಬಲ್ ಹೇಳುತ್ತೆ ಯೇಸು ಪ್ರೀತಿ ಸ್ವರೂಪಿ. ಗಾಡ್ ಈಸ್ ಲವ್. ಜೀಸಸ್ ಈಸ್ ಲವ್. ಜೀಸಸ್ ಈಸ್ ದ ಲವ್ ಆಫ್ ಗಾಡ್. ಯೇಸು ಯಾರು ಕೇಳಿದರೆ ದೇವರ ಪ್ರೀತಿನೇ ಯೇಸು. ಹಾಗಾದರೆ ಆ ಪ್ರೀತಿ ನಮ್ಮ ಹೃದಯದಲ್ಲಿ ಇರುವಾಗ ಬೈಬಲ್ ಹೇಳುತ್ತೆ ಏನಂತ? ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ಓದಿ ನೋಡೋಣ. ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ಪ್ರೀತಿ, ಆ ಪ್ರೀತಿ ಅನ್ನೋದನ್ನು ತೆಗೆದುಬಿಟ್ಟು ಯೇಸು ಅಂತ ಹಾಕ್ಕೊಳ್ಳಿ. ಯೇಸು ಇರುವಲ್ಲಿ ಭೀತಿ ಇರುವುದಿಲ್ಲ. ಯೇಸು ಇರುವಲ್ಲಿ, ಯೇಸು ಇರುವಲ್ಲಿ ಭೀತಿ ಇರುವುದಿಲ್ಲ. ಯೇಸು ಇರುವಲ್ಲಿ ಏನಿರೋದಿಲ್ಲ? ಭೀತಿ ಇರುವುದಿಲ್ಲ. ಭೀತಿ ಇರೋದಿಲ್ಲ. ಯೇಸು ಇರುವಲ್ಲಿ ಕೋಪ ಇರೋದಿಲ್ಲ. ಯೇಸು ಇರುವಲ್ಲಿ ನಿರಾಶೆ ಇರೋದಿಲ್ಲ. ಯೇಸು ಇರುವಲ್ಲಿ ಟೆನ್ಷನ್ ಇರೋದಿಲ್ಲ. ಯೇಸು ಇರುವಲ್ಲಿ ಭಯ ಇರೋದಿಲ್ಲ. ಹಾಗಾದ್ರೆ ನಮಗಿದೆಲ್ಲ ಇದೆಯಲ್ಲ, ಯೇಸು ಇಲ್ಲ. ಯಾಕಿಲ್ಲ? ಪವಿತ್ರಾತ್ಮನನ್ನು ಇನ್ನು ಪಡ್ಕೊಳ್ಳಿಲ್ಲ. ಮತ್ತು ನಾವು ಇಷ್ಟು ವರ್ಷದಿಂದ ಚರ್ಚಿಗೆ ಬರ್ತಾ ಇರೋದು, ಅದು ನೀವು ಬರ್ತಾ ಇದ್ದೀವಿ ಸಾಂಪ್ರದಾಯಿಕವಾಗಿ. ಕ್ರೈಸ್ತ ಧರ್ಮದಲ್ಲಿ ಹೇಗೋ ಸೇರ್ಕೊಂಡಿದ್ದೀರಿ, ಹೇಗೋ ಆಗಿಬಿಟ್ರಿ, ಹಾಗೆ ನೀವು ಬರ್ತಾ ಹೋಗ್ತಾ ಇದ್ದೀರಿ. ಒಳಗಡೆ ಚೆಕ್ ಮಾಡಿ ನೋಡಿ. 2 ಕೊರಿಂಥ 13:5 ವಾಕ್ಯ ಇದೆ ನೋಡಿ. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆ, 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ. 2 Corinthians chapter 13 verse 5. ನಿಮ್ಮ ಜೀವನ ವಿಶ್ವಾಸದಲ್ಲಿ ಬೇರೂರುದಿಯೇ ಎಂಬುದನ್ನು ನೀವೇ ಪರೀಕ್ಷಿಸಿ ನೋಡಿ. ನಿಮ್ಮ ಅಂತರಂಗವನ್ನು ಪರಿಶೋಧಿಸಿ ನೋಡಿ. ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ ಎಂಬುದನ್ನು ಅರಿತಿದ್ದೀರಿ ಅಲ್ಲವೇ? ಕ್ರಿಸ್ತ ಯೇಸು ನಿಮ್ಮಲ್ಲಿ, ನಿಮ್ಮ ಹೃದಯದಲ್ಲಿ ಇದ್ದಾರೆ ಎಂಬುದನ್ನು ನೀವು ಅರಿತಿದ್ದೀರಿ ಅಲ್ಲವೇ? ಅರಿತಿದ್ದೀರಾ? ಗ್ಯಾರಂಟಿ ಆಗಿದೆಯಾ? ಹಲೋ, ಎಲ್ರಿಗೂ ಗ್ಯಾರಂಟಿ ಇದೆಯಾ? ಅವನಿಗೆ ಗ್ಯಾರಂಟಿ ಇಲ್ಲ ಅಂತೆ. ಇದ್ದಿದ್ರೆ ಗ್ಯಾರಂಟಿ ಇರ್ತಾಯಿತ್ತು, ಇಲ್ಲ ಅಂದರೆ ಗ್ಯಾರಂಟಿ ಇಲ್ಲ. ಏನು ಮಾಡಲಿಕ್ಕಾಗುತ್ತೆ? ಸ್ವೀಕಾರ ಮಾಡಬೇಕಷ್ಟೇ. ಅವ್ನು ಕರೆಕ್ಟಾಗಿ ಹೇಳಿದ್ದಾನೆ ಪಾಪ, ಸುಳ್ಳೇನು ಹೇಳಲಿಲ್ಲ. ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ ಎಂಬುದನ್ನು ನೀವು ಅರಿತಿದ್ದೀರಿ ಅಲ್ಲವೇ? ಇಲ್ಲದೆ ಇದ್ರೆ ಏನಂತೆ? ಈಗ ಅವರು ನಿಮ್ಮಲ್ಲಿ ಇಲ್ಲವಾದರೆ ನೀವು ಅಯೋಗ್ಯರೇ ಸರಿ. ಯೇಸು ಇಲ್ಲದೆ ಇದ್ದವನು ಅಯೋಗ್ಯ. ನಿಮ್ಮ ಹೃದಯನ ಪರೀಕ್ಷೆ ಮಾಡಿ ನೋಡಿ. ಅಲ್ಲಿ ಇಲ್ಲಿ ಯೇಸು ಇದ್ದಾರಂತೆ ಓಡ್ತೀವಿ ನಾವು. ಯೇಸು ಅಲ್ಲೆಲ್ಲೋ ಬೆಟ್ಟದ ಮೇಲೆ ಬಂದಿದ್ದಾರಂತೆ, ಇನ್ನೆಲ್ಲೋ ಬಂದಿದ್ದಾರಂತೆ. ಎಲ್ಲಾದರೂ ಬಂದ್ಕೊಳ್ಳಿ ಬಿಡಿ,
ಯೇಸು ಹೇಳಿದ್ದಾರೆ, ನೀವು ಓಡಬೇಡಿ ಅಂತ ಹೇಳಿಬಿಟ್ಟಿದ್ದಾರೆ. ನಾನು ಎಲ್ಲೂ ಬರೋದಿಲ್ಲ, ಬರೋದು ಆಕಾಶದಲ್ಲಿ ಮೇಘಾರೂಢನಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಆದರೂ ನಾವು ಓಡ್ತೀವಿ. ನಮಗೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ ಅಲ್ಲೆಲ್ಲೋ ಯೇಸು ಬಂದಿದ್ದಾರೆ ಅಂತ ಓಡೋಗ್ತೀವಿ ನೋಡಲಿಕ್ಕೆ. ಯೇಸುನೇ ಹೇಳಿದ್ದಾರೆ ಓಡಬೇಡಿ ಅಂತ, ಆದರೂ ನಾವು ಓಡ್ತೀವಿ. ವಿಶ್ವಾಸ ಇದ್ದರೆ ಓಡಲ್ಲ, ವಿಶ್ವಾಸ ಇಲ್ಲದಿದ್ದರೆ ಎಲ್ಲ ಕಡೆಗೆ ಓಡಿ ಓಡಿ ಸುಸ್ತಾಗ್ಬಿಡ್ತೀವಿ. ಆದರೆ ಅಲ್ಲಿ ಇಲ್ಲಿ ಓಡಿ ನೋಡೋದಲ್ಲ, ನಿನ್ನ ಒಳಗಡೆ ನೋಡು, ನಿನ್ನ ಹೃದಯದ ಒಳಗಡೆ ನೋಡು. ಅದು ಹೇಳ್ತಾ ಇದ್ದಾರೆ ಪೌಲರು. ಯೇಸು ನಿನ್ನ ಒಳಗಡೆ ಇದ್ದಾರೆ ಎಂಬುದನ್ನು ನೀನು ಅರಿತಿದ್ದೀರಿ ಅಲ್ವೇ? ಯೇಸು ಅಂದರೆ ಏನು? ಈಗ ತಾನೇ ಓದಿದ್ರಿ, ದೇವರು ಯಾವ ಸ್ವರೂಪಿ? ಪ್ರೀತಿ ಸ್ವರೂಪಿ. ಪ್ರೀತಿ ಸ್ವರೂಪಿ. ಇನ್ನೊಂದು, ಗಾಡ್ ಈಸ್ ಲೈಟ್. ದೇವರು ಏನಾಗಿದ್ದಾರೆ? ಬೆಳಕಾಗಿದ್ದಾರೆ. ಗಾಡ್ ಈಸ್ ಟ್ರೂತ್. ದೇವರು ಸತ್ಯವಾಗಿದ್ದಾರೆ. ಗಾಡ್ ಈಸ್ ರೈಚಿಯಸ್. ದೇವರು ನೀತಿವಂತರಾಗಿದ್ದಾರೆ. ಇದು ಇದೆಯಾ ಒಳಗಡೆ? ಗಾಡ್ ಈಸ್ ಹೋಲಿ. ದೇವರು ಪರಿಶುದ್ಧರಾಗಿದ್ದಾರೆ. ಇದೆಯಾ ಒಳಗಡೆ? ಆ ಪರಿಶುದ್ಧತೆ ಒಳಗಡೆ ಇದೆಯಾ? ಆ ನೀತಿವಂತಿಕೆಯ ಜೀವನ ಒಳಗಡೆ ಇದೆಯಾ? ಆ ಸತ್ಯ ಇದೆಯಾ ಒಳಗಡೆ? ಸತ್ಯದಲ್ಲಿ ಬದುಕ್ತಾ ಇದ್ದೀವ, ಸುಳ್ಳಲ್ಲಿ ಬದುಕ್ತಾ ಇದ್ದೀವಿ ಇವತ್ತು ನಾವು? ಆ ಪ್ರೀತಿ ನಮ್ಮ ಒಳಗಡೆ ಇದೆಯಾ? ಥಿಂಕ್ ಮಾಡಿ. ಇದೆಲ್ಲ ಯಾರ ಸ್ವಭಾವ? ಯೇಸು ಕ್ರಿಸ್ತನ ಸ್ವಭಾವ. ಅದಕ್ಕೆ ನಾನು ಹೇಳಿದ್ದು, ಕ್ರಿಶ್ಚಿಯನ್ ಲೈಫ್ ಅಂದರೆ ಕ್ರಿಸ್ತನು ನನ್ನ ಒಳಗಡೆ ಬಂದು ನನ್ನ ಮುಖಾಂತರ ಜೀವಿಸುವ ಆ ಜೀವನವೇ ಕ್ರೈಸ್ತ ಜೀವನ. ಅದರಷ್ಟು ಬ್ಯೂಟಿಫುಲ್ ಆದ ಲೈಫ್ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಅದರಷ್ಟು ಬ್ಲೆಸ್ಡ್ ಲೈಫ್ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಅದಕ್ಕೇ ಪೌಲರು ಹೇಳಿದ್ದು, ಕ್ರಿಸ್ತನು ನಿನ್ನ ಒಳಗಡೆ ಇಲ್ಲದೆ ಇದ್ದರೆ ನೀನು ಅಯೋಗ್ಯನು, ನೀನು ಅಯೋಗ್ಯಳು. ನಿನ್ನ ಯೋಗ್ಯತೆ ಅನ್ನೋದು ನಿನ್ನ ಡಿಗ್ರಿ ಅಲ್ಲ. ನಿನ್ನ ಯೋಗ್ಯತೆ ಅನ್ನೋದು ನಿನ್ನ ಸೌಂದರ್ಯ ಅಲ್ಲ. ನಿನ್ನ ಯೋಗ್ಯತೆ ಅನ್ನೋದು ನಿನ್ನ ಆರೋಗ್ಯ ಅಲ್ಲ. ನಿನ್ನ ಯೋಗ್ಯತೆ ಅನ್ನೋದು ನಿನ್ನ ಮನೆತನದ ಹೆಸರಲ್ಲ. ನಿನ್ನ ಯೋಗ್ಯತೆ ಅನ್ನೋದು ನಿನ್ನ ಶಕ್ತಿ ಅಲ್ಲ, ನಿನ್ನ ಬುದ್ಧಿವಂತಿಕೆ ಅಲ್ಲ. ನಿನ್ನ ಯೋಗ್ಯತೆ ಅನ್ನೋದು ಯೇಸು ಕ್ರಿಸ್ತನಾಗಿದ್ದಾನೆ. ನಿನ್ನ ಒಳಗಡೆ ಇರ್ತಕ್ಕಂಥ ಕ್ರಿಸ್ತ ಯೇಸುವೇ ನಿನ್ನ ಯೋಗ್ಯತೆ. ಈ ಪ್ರಪಂಚದಲ್ಲಿ ಯೋಗ್ಯರು ಯಾರು ಕೇಳಿದರೆ, ಯಾರೆಲ್ಲ ಒಳಗಡೆ ಕ್ರಿಸ್ತನನ್ನು ಸ್ವೀಕಾರ ಮಾಡಿದಾರೋ ಅವರೆಲ್ಲರೂ ಯೋಗ್ಯರೇ. ಅಯೋಗ್ಯರು ಯಾರು ಕೇಳಿದರೆ, ಯಾರು ಒಳಗಡೆ ಕ್ರಿಸ್ತನ ಸಾನ್ನಿಧ್ಯ ಇಲ್ಲವೋ ಅವರೆಲ್ಲರೂ ಅಯೋಗ್ಯರೇ. ಜಾತಿ ಇಲ್ಲ ಇಲ್ಲಿ. ಜಾತಿ ನಾವು ಮಾಡ್ಕೊಂಡಿದ್ದು ಬಿಡಿ. ಕ್ರಿಶ್ಚಿಯನ್ಸ್ ನಾನ್ ಕ್ರಿಶ್ಚಿಯನ್ಸ್ ಅಲ್ಲ. ಕ್ರಿಸ್ತನ ಒಳಗಡೆ ಇರುವವರೆಲ್ಲರೂ ಯೋಗ್ಯರೇ, ಅವ್ರು ಯಾರೇ ಆಗಿರಲಿ, ಯಾವ ಜಾತಿ ಜನಾಂಗ ಆದರೂ ಅಷ್ಟೇ. ಕ್ರಿಸ್ತನು ನಿನ್ನಲ್ಲಿ ಇಲ್ಲದೆ ಇದ್ದರೆ ನೀನು ಅಯೋಗ್ಯನು. ನೀನು ಯಾವ ಜಾತಿ ಜನಾಂಗದವನಾದರೂ ಅಷ್ಟೇ, ಹುಟ್ಟು ಕ್ರಿಶ್ಚಿಯನ್ ಆದರೂ ಅಷ್ಟೇ, ಕರಿಸ್ಮ್ಯಾಟಿಕ್ ಅವನಾದರೂ ಅಷ್ಟೇ, ಪ್ರೇಯರ್ ಗ್ರೂಪ್ ಲೀಡರ್ ಆದರೂ ಅಷ್ಟೇ, ಪ್ರಬೋಧಕನಾದರೂ ಅಷ್ಟೇ, ಯಾರಾದರೂ ಅಷ್ಟೇ. ಕ್ರಿಸ್ತನು ನಿನ್ನ ಒಳಗಡೆ ಇಲ್ಲದೆ ಇದ್ದರೆ ನೀನು ಅಯೋಗ್ಯನು, ನಾನು ಅಯೋಗ್ಯನು. ನನ್ನ ಯೋಗ್ಯತೆ ಅಥವಾ ನಮ್ಮ ಯೋಗ್ಯತೆ ಅಂತಕ್ಕಂಥದ್ದು ಕ್ರಿಸ್ತ ಯೇಸುವಿನ ಸಾನ್ನಿಧ್ಯ ನಮ್ಮ ಒಳಗಡೆ ಇರುವುದೇ ನಮ್ಮ ಯೋಗ್ಯತೆ. ಈ ಸೈತಾನ ಯಾರನ್ನ ಅಟ್ಯಾಕ್ ಮಾಡ್ತಾನೆ ಗೊತ್ತಾ? ಈ ಅಯೋಗ್ಯರನ್ನೇ ಅಟ್ಯಾಕ್ ಮಾಡೋದು. ಕೆಲವ್ರು ಹೇಳ್ತಾರಲ್ವ, ಸೈತಾನನ ತೊಂದರೆ, ಕುಟುಂಬದಲ್ಲಿ ತುಂಬ ಸೈತಾನನ ಕಾಟ, ಜೀವನದಲ್ಲಿ ನೆಮ್ಮದಿ ಇಲ್ಲ, ಒಂದು ರೀತಿ ಪಾಳು ಭೂಮಿ ಥರ ನನ್ನ ಜೀವನ ಆಗಿಬಿಟ್ಟಿದೆ, ಸಮಾಧಾನನೇ ಇಲ್ಲ. ಎಷ್ಟು ಪ್ರಾರ್ಥನೆ ಮಾಡ್ತೀವಿ, ಬೈಬಲ್ ಓದ್ತೀವಿ, ಎಲ್ಲ ಮಾಡ್ತೀವಿ, ಯಾಕಿಲ್ಲ ಗೊತ್ತಾ? ನೀನು ಅಯೋಗ್ಯನಾಗಿ ಬದುಕ್ತಾ ಇದೆಯಾ, ಅಯೋಗ್ಯಳಾಗಿ ಬದುಕ್ತಾ ಇದೆಯಾ ಅಂದರೆ ಕ್ರಿಸ್ತನ ಸಾನ್ನಿಧ್ಯ ನಿನ್ನ ಒಳಗಡೆ ಇಲ್ಲದೆ ಬದುಕ್ತಾ ಇದೆಯಾ? ಈಗೇನು ಮಾಡಬೇಕು? ಒಳಗಡೆ ಹೇಗೆ ಕ್ರಿಸ್ತನ ಸಾನ್ನಿಧ್ಯ ಬರೋದು? ಕ್ರಿಸ್ತನ ಸಾನ್ನಿಧ್ಯ ಒಳಗಡೆ ತಂದು ಕೊಡುವವರೇ ಪವಿತ್ರ ಆತ್ಮರು. ಇಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಬ್ರಿಂಗ್ಸ್ ದ ಪ್ರೆಸೆನ್ಸ್ ಆಫ್ ಜೀಸಸ್ ಇನ್ ಅವರ್ ಹಾರ್ಟ್ಸ್. ಪವಿತ್ರ ಆತ್ಮನ ಕೆಲಸ ಏನು ಕೇಳಿದರೆ, ಕ್ರಿಸ್ತ ಯೇಸುವಿನ ಸಾನ್ನಿಧ್ಯ ಅಥವಾ ದೇವರ ಸಾನ್ನಿಧ್ಯವನ್ನು ನಮ್ಮ ಹೃದಯದೊಳಗಡೆ ಉಂಟು ಮಾಡುವುದೇ ಪವಿತ್ರಾತ್ಮನ ಮೊದಲ ಕೆಲಸ. ಪವಿತ್ರಾತ್ಮ ಬಂದ ಮೇಲೆ ಸಮಗ್ರ ಸತ್ಯದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅವರು ನಮ್ಮನ್ನು. ಆ ಸಮಗ್ರ ಸತ್ಯ ಯಾರು? ಯೇಸು. ಆ ಸಮಗ್ರ ಸತ್ಯ ಯಾರು? ದೇವರು. ದೇವರೇ ಸತ್ಯ. ಗಾಡ್ ಈಸ್ ಟ್ರೂತ್. ಈಗ ನನ್ನೊಳಗಡೆ ಬಂದ ಯೇಸುವನ್ನು ನಾನೇನು ಮಾಡಬೇಕು? ಅರಿತುಕೊಳ್ಬೇಕು. ಯೇಸುನ ಸ್ವೀಕರಿಸಿ ಆದಮೇಲೆ ಮುಂದೆ ಏನು ಮಾಡೋದಿದೆ ಕೇಳಿದರೆ, ಮುಂದಕ್ಕೆ ಇರೋದು. ಮಗು ಹುಟ್ಟಿದ ಮೇಲೆ ಆಗೋಯ್ತಾ ಅಲ್ಲ, ಮುಂದಕ್ಕೆ ಇರೋದು. ಆ ಮಗು ಬೆಳಿಬೇಕು. ಆ ಮಗು ಬೆಳೆದು ದೊಡ್ಡವಳಾಗಿ ಏನೋ ಒಂದು ಆಗಬೇಕು. ನಿಮ್ಮ ಕನಸಿರುತ್ತಲ್ಲ, ಅದು ನನಸಾಗಬೇಕಲ್ವಾ? ಹಾಗೆ ತಂದೆಯಾದ ದೇವರ ಮೈಂಡಲ್ಲಿ ಒಂದು ಕನಸಿದೆ ನನ್ನ ಬಗ್ಗೆ, ನಿಮ್ಮ ಬಗ್ಗೆ.
ಏನು ಕನಸಿದೆ? ಕನಸು ಅಂದರೆ ನಮ್ಮ ಥರ ಕನಸಲ್ಲ, ದೇವರ ಆಸೆ ಏನಿದೆ? ದೇವ್ರ ಮೈಂಡಲ್ಲಿ ನಮ್ಮ ಬಗ್ಗೆ ಆಸೆ ಏನಿದೆ? ಹಾಂ, ನನ್ನ ಬಗ್ಗೆ, ನಿಮ್ಮ ಬಗ್ಗೆ, ಪ್ರತಿಯೊಬ್ಬ ವಿಶ್ವಾಸಿಯ ಬಗ್ಗೆ, ದೇವರ ಮಕ್ಕಳ ಬಗ್ಗೆ ತಂದೆಯಾದ ದೇವರ ಒಂದೇ ಒಂದು ಆಸೆ, ನಾವೆಲ್ಲರೂ ಪುತ್ರನ ಅನುರೂಪಿಗಳಾಗಬೇಕು, ಯೇಸುವಿನಂತೆ ಆಗಬೇಕು. ಅದು ಸಂಪೂರ್ಣವಾಗಿ ಆಗೋದು ಅಲ್ಲಿ, ಆದರೆ ಇಲ್ಲಿ ದಿನದಿಂದ ದಿನಕ್ಕೆ ಯಾರ ಥರ ಆಗಬೇಕು? ಕ್ರಿಸ್ತ ಯೇಸುವಿನ ಅನುರೂಪಿಗಳಾಗಬೇಕು. 2 ಕೊರಿಂಥ 3ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ, 2 Corinthians chapter 3 verse 18. ಪೌಲರು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ ಹೇಳ್ತದೆ, ಮುಸುಕು ತೆರೆದ ಮುಖವುಳ್ಳ ನಾವೆಲ್ಲರೂ ಓಕೆ, ಪ್ರಭುವಿನ ಮಹಿಮೆಯನ್ನು ಪ್ರತಿಬಿಂಬಿಸುವ ಕನ್ನಡಿಯಂತೆ ಇದ್ದೇವೆ. ಓಕೆ, ಆ ಪ್ರಭುವಿನಿಂದ ಹೊರಹೊಮ್ಮುವ ಮಹಿಮೆ ನಮ್ಮನ್ನು ಅಧಿಕವಾಗಿ ಮಾರ್ಪಡಿಸಿ ಅವರನ್ನೇ ಹೋಲುವಂತೆ ಮಾಡುತ್ತದೆ. ನೋಡಿ, ಇದೆಲ್ಲ ದೇವರಾತ್ಮವಾಗಿರುವ ಪ್ರಭುವಿನ ಕಾರ್ಯವೇ ಸರಿ. ಅರ್ಥ ಆಯ್ತಾ ಏನಾದರೂ? ಅಲ್ಲೇನು ಬರೆದಿದೆ ಅಂದರೆ, ಪವಿತ್ರ ಆತ್ಮ ನಿಮ್ಮ ಒಳಗಡೆ ಬಂದು ಏನು ಮಾಡ್ತಾರೆ ಅಂತ ಬರೆದಿದೆ. ಪವಿತ್ರಾತ್ಮ ಬಂದಮೇಲೆ ಏನು ಮಾಡ್ತಾರೆ? ಏನು ಕೆಲಸ ಪವಿತ್ರಾತ್ಮರಿಗೆ ನಮ್ಮಲ್ಲಿ? ಪವಿತ್ರಾತ್ಮರು ನಮ್ಮಲ್ಲಿ ಬಂದಮೇಲೆ ನಮ್ಮನ್ನು ಯೇಸುವನ್ನೇ ಹೋಲುವಂತೆ ಮಾಡ್ತಾರೆ. ಅದೇ ಈಗ ಓದಿದ್ದು ನೀವು ಕೇಳ್ಬೋದು, ನನಗೆ 70 ವಯಸ್ಸಾಗಿದೆಯಲ್ಲ, ನಾವು ಯೇಸು ಥರ ಇನ್ನೂ ಬಂದೇ ಇಲ್ವಲ್ಲ ಅಂತ. ನೀನು ಡಮ್ಮಿ ಪೀಸ್ ಅಷ್ಟೇ, ಪವಿತ್ರಾತ್ಮ ಒಳಗಡೆ ಇನ್ನೂ ಬಂದಿಲ್ಲ. ಸುಮ್ಮನೆ ಪವಿತ್ರಾತ್ಮರ ಹಾಡ್ಕೊಂಡು ಕಾಲ ಕಳ್ಕೊಂಡು ಹೋಗ್ಬಿಟ್ಟೆ ಅಷ್ಟೇ. ನಾವು ಕ್ರಿಶ್ಚಿಯನ್ ಆಗಿ 40 ವರ್ಷ ಆಯ್ತಲ್ಲ, ಮತ್ತು ನಮ್ಮ ಜೀವನದಲ್ಲಿ ಇನ್ನೂ ನಿರಾಸೆ ಹೋಗಿಲ್ಲ, ಟೆನ್ಷನ್ ಹೋಗಿಲ್ಲ, ಪ್ರೀತಿ ಮಾಡೋಕ್ಕಾಗ್ತಾ ಇಲ್ಲ, ಕ್ಷಮಿಸ್ಲಿಕ್ಕಾಗ್ತಾ ಇಲ್ಲ. ಯಾಕೆ ಹೀಗೆ? ಪವಿತ್ರಾತ್ಮ ಇಲ್ಲ, ಯೇಸು ಇಲ್ಲ. ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರೀತಿ ಅಂತಕ್ಕಂಥದ್ದು ದೇವರಿಂದ ಉಗಮವಾಗುವುದು, ನೆನ್ಪಿಟ್ಕೊಳ್ಳಿ. ಕ್ಷಮೆ ಅಂತಕ್ಕಂಥದ್ದು ದೇವರಿಂದ ಬರುವಂಥದ್ದು, ಪರಿಶುದ್ಧತೆ ಅಂತಕ್ಕಂಥದ್ದು ದೇವರಿಂದ ಬರುವಂಥದ್ದು, ನಿರೀಕ್ಷೆ ಅಂತಕ್ಕಂಥದ್ದು ದೇವರಿಂದ ಬರುವಂಥದ್ದು. ಇದು ಮನುಷ್ಯನಿಂದ ಬರುವಂಥದ್ದಲ್ಲ. ದೇವರಿದ್ದರೆ ನಿರೀಕ್ಷೆ ಬರುತ್ತೆ, ದೇವರಿದ್ದರೆ ಪರಿಶುದ್ಧತೆ ಬರುತ್ತೆ. ಎಲ್ಲಿದ್ದರೆ? ನನ್ನ ಒಳಗಡೆ ಇದ್ದರೆ. ದೇವರು ನನ್ನ ಒಳಗಡೆ ಇದ್ದರೆ ಕ್ಷಮೆ ಬರುತ್ತೆ. ದೇವರು ನನ್ನ ಒಳಗಡೆ ಇದ್ದರೆ ಪ್ರೀತಿ ಬರುತ್ತೆ. ದೇವರು ನನ್ನ ಒಳಗಡೆ ಇದ್ದರೆ ಆನಂದ ಬರುತ್ತೆ. ದೇವರು ನನ್ನ ಒಳಗಡೆ ಇದ್ದರೆ ಶಾಂತಿ ಸಮಾಧಾನ ಬರುತ್ತೆ. ಈ ದುಡ್ಡು ಕೊಟ್ಟು ಎಲ್ಲೂ ಕೊಂಡುಕೊಳ್ಳಿಕ್ಕಾಗೋದಿಲ್ಲ. ಪವಿತ್ರಾತ್ಮರು ನಮ್ಮ ಒಳಗಡೆ ಬಂದ ಮೇಲೆ ನಮ್ಮಲ್ಲಿ ಇದೆಲ್ಲ ಹೊರಗೆ ತರೋದೇ ಅವ್ರ ಕೆಲಸ. ಇದನ್ನೆಲ್ಲ ಅವರು ಪ್ರೊಡ್ಯೂಸ್ ಮಾಡ್ತಾರೆ ನಮ್ಮಲ್ಲಿದ್ದು. ಯೇಸು ಕ್ರಿಸ್ತನ ಸಾನ್ನಿಧ್ಯ, ದೇವರ ಸಾನ್ನಿಧ್ಯ ನಮ್ಮಲ್ಲಿ ಉಂಟು ಮಾಡ್ತಾರೆ ಅವರು. ನೋಡಿ, ನಮಗೆಲ್ರಿಗೂ ಒಂದು ದೇಹ ಇದೆ, ಇದೆಯಾ? ಬಾಡಿ ಇದೆಯಾ? ಇದೆ. ಈ ಬಾಡಿಗೆ ಒಂದು ಬೆಲೆ ಬರೋದು ಯಾವಾಗ ಗೊತ್ತಾ? ಬೆಲೆ ಅಥವಾ ಈ ಬಾಡಿ ಯೋಗ್ಯವಾಗೋದು ಯಾವಾಗ ಗೊತ್ತಾ? ದೇಹ, ನಿನ್ನ ದೇಹಕ್ಕೆ ಒಂದು ಬೆಲೆ ಅನ್ನೋದು ಬರೋದು ಯಾವಾಗ ಅಂದರೆ, ಇದರ ಒಳಗಡೆ ಇದರ ಯಜಮಾನ ಬಂದರೆ ಮಾತ್ರನೇ. ಈ ದೇಹದ ಒಳಗಡೆ, ಈ ದೇಹವನ್ನು ಸೃಷ್ಟಿ ಮಾಡಿದ ದೇವರ ಆತ್ಮ, ಪರಿಶುದ್ಧ ಆತ್ಮ. ಯೋಬ ಹೇಳ್ತಾನೆ, ನಾನು ದೇವರ ಆತ್ಮನಿಂದ ನಿರ್ಮಿತನಾಗಿದ್ದೇನೆ. ಐ ಆಮ್ ಕ್ರಿಯೇಟೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ದೇವರ ಆತ್ಮನಿಂದ ನಾನು ಸೃಷ್ಟಿಸಲ್ಪಟ್ಟಿದ್ದೇನೆ. ಹಾಗೆ ಆ ಸೃಷ್ಟಿಕರ್ತನಾದ ದೇವರ ಆತ್ಮನು ನಿನ್ನ ಒಳಗಡೆ ಬಂದಾಗ ನಿನ್ನ ಜೀವನಕ್ಕೊಂದು ಬೆಲೆ ಬರುತ್ತೆ, ನಿನ್ನ ದೇಹಕ್ಕೊಂದು ಬೆಲೆ ಬರುತ್ತೆ. ಆ್ಯಂಡ್ ಜೀಸಸ್ ಕ್ರೈಸ್ಟ್, ಪ್ರೆಸೆನ್ಸ್ ಆಫ್ ಜೀಸಸ್ ಇನ್ ಯು ಈಸ್ ಯುವರ್ ರಿಯಲ್ ಬ್ಯೂಟಿ. ನಿನ್ನ ನಿಜವಾದ ಸೌಂದರ್ಯ ಏನು ಕೇಳಿದರೆ, ನಿನ್ನ ಒಳಗಡೆ ಬಂದಿರತಕ್ಕಂಥ ಕ್ರಿಸ್ತ ಯೇಸುವಿನ ಸಾನ್ನಿಧ್ಯವೇ ನಿನ್ನ ನಿಜವಾದ ಸೌಂದರ್ಯ. ನಿನ್ನ ನಿಜವಾದ ಆರೋಗ್ಯ ಏನು? ನಿನ್ನ ಒಳಗಡೆ ಇರ್ತಕ್ಕಂಥ ಯೇಸುವೇ ನಿನ್ನ ಆರೋಗ್ಯ. ಗಾಡ್ ಈಸ್ ಯುವರ್ ಹೆಲ್ತ್. ನಿನ್ನ ನಿಜವಾದ ಸಂಪತ್ತೇನು? ದ ಪ್ರೆಸೆನ್ಸ್ ಆಫ್ ಜೀಸಸ್ ಇನ್ ಯು ಈಸ್ ಯುವರ್ ವೆಲ್ತ್. ಇದು ಅರ್ಥ ಆದರೆ ನೀವು ಯಾವುದೋ ಹಣದಿಂದ ಹೋಗಲ್ಲ. ಅವರು ದುಡ್ಡು ಮಾಡ್ತಾ ಇದ್ದಾರೆ, ನಮಗೆ ದುಡ್ಡು ಮಾಡೋಕ್ಕಾಗ್ತಾ ಇಲ್ಲ, ನಾವು ದುಡ್ಡು ಮಾಡಬೇಕು. ಈ ದುಡ್ಡು ಮಾಡೋ ಬಿಸ್ನೆಸ್ಗೆ ಹೋಗಲ್ಲ ಯಾರು. ಯಾಕೆ ಅಂದರೆ
ನೀನು ಎಷ್ಟು ಮಾಡಿದರೂ ಮಾಡಲಿಕ್ಕೆ ಆಗದೇ ಇರುವಷ್ಟು ದುಡ್ಡು ನಿನ್ನ ಒಳಗಡೆ ಆಲ್ರೆಡಿ ಡೆಪಾಸಿಟ್ ಆಗಿದೆ. ಹೆವೆನ್ಲಿ ವೆಲ್ತ್ ಈಸ್ ಇನ್ ಯು. ಸ್ವರ್ಗೀಯವಾದ ಸಂಪತ್ತು ನಿನ್ನ ಒಳಗಡೆ ಇದೆ. ಆಗ ನೀನು ಅಳಿದು ಹೋಗುವ ಈ ಕಸ ಕಡ್ಡಿ ಥರ ಇರುವ 100 ರೂಪಾಯಿ, 50 ರೂಪಾಯಿ, 1000 ರೂಪಾಯಿ, ಲಕ್ಷ ರೂಪಾಯಿಗೆಲ್ಲ ಆಸೆ ಪಡ್ತೀಯಾ? ಇಲ್ಲಿ ಕರೋಡ್ಪತಿ ಆಗ್ಲಿಕ್ಕೆ ಆಸೆ ಪಡ್ತೀಯಾ? ಆಸೆ ಪಡಲ್ಲ. ನಾವು ಇಲ್ಲಿ ಲಕ್ಷಾಧಿಪತಿಗಳಾಗಬೇಕು, ಕೋಟ್ಯಾಧಿಪತಿಗಳಾಗಬೇಕು, ಅವರು ಕರೋಡ್ಪತಿಗಳು, ಇವರು ಲಕ್ಷಾಧಿಪತಿಗಳು ಅಂತೆಲ್ಲ ಹೇಳ್ತಿರಲ್ಲ. ಯಾಕೆ ಹೇಳಿ? ಅವ್ರು ಇರ್ಬೋದು, ನಾವು ಅವ್ರ ಥರ ಆಗ್ಲಿಕ್ಕೆ ಆಸೆ ಯಾಕೆ ಪಡ್ತೀವಿ ಹೇಳಿ? ನಮ್ಮ ಒಳಗಡೆ ಇರುವ ಆತನ ಬೆಲೆ ಗೊತ್ತಿಲ್ಲ, ಅಥವಾ ಬೆಲೆ ಉಳ್ಳವನು ನಮ್ಮಲ್ಲಿಲ್ಲ. ಐದರ್ ಯು ಡೋಂಟ್ ಹ್ಯಾವ್ ಕ್ರೈಸ್ಟ್ ಇನ್ ಯು ಆರ್ ಯು ಡೋಂಟ್ ನೋ ಕ್ರೈಸ್ಟ್ ಇನ್ ಯು, ದ ವ್ಯಾಲ್ಯೂ ಆಫ್ ಕ್ರೈಸ್ಟ್ ಇನ್ ಯು. ಅದು ಅರ್ಥ ಆದರೆ ಪೌಲರು ಹೇಳ್ತಾರಲ್ವ, ಫಿಲಿಪ್ಪಿ 3:8 ಏನು ಹೇಳ್ತಾರೆ? ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದೆಂದು ನನಗೇನಾಗಿದೆ? ಮನದಟ್ಟಾಗಿದೆ. ನಿಮಗಿದು ಮನದಟ್ಟಾಗುವ ತನಕ ಜೀವನ ಹೀಗೆ ಒಂದು ರೀತಿ ಕೊಚ್ಚೆಗುಂಡಿ ಥರ ಇರುತ್ತೆ. ಜೀವನ ಒಂದು ರೀತಿ ಒದ್ದಾಟ ಇರುತ್ತೆ. ನಿಮ್ಮ ಒಳ್ಳೆತನದಿಂದ ಎಲ್ಲ ಏನೂ ಪ್ರಯೋಜನ ಇಲ್ಲ. ನಾವು ತುಂಬ ಒಳ್ಳೆಯವರಲ್ಲ, ಮತ್ತು ನಮಗೆ ಯಾಕೆ ಹೀಗೆ ಅಂತ ಅದೆಲ್ಲ ಕೇಳಬೇಡಿ, ಕತೆ ಎಲ್ಲ ಕೇಳಬೇಡಿ. ದೇವ್ರ ದೃಷ್ಟಿಲಿ ಯಾರೂ ಒಳ್ಳೆಯವರಲ್ಲ, ಆಯಿತಾ? ಮಾನವರೆಲ್ಲರೂ ಪಾಪಿಗಳೇ. ಮತ್ತು ನಾವು ಒಳ್ಳೆಯವರಾಗೋದು ಹೇಗೆ? ಕ್ರಿಸ್ತನು ನಿನ್ನಲ್ಲಿ ಬಂದಾಗ ನೀನು ಒಳ್ಳೆಯವನಾಗ್ತೀಯ ಅಷ್ಟೇ. ನಮ್ಮ ಒಳ್ಳೆತನ ಅನ್ನೋದು ಯೇಸುನೇ, ಬೇರೆ ಏನೂ ಅಲ್ಲ. ನಮ್ಮ ಒಳ್ಳೆತನ ಯೇಸು, ನಮ್ಮ ಸಂಪತ್ತು ಯೇಸು, ನಮ್ಮ ಜ್ಞಾನ ಯೇಸು, ನಮ್ಮ ಬಲ ಯೇಸು, ನಮ್ಮ ಆನಂದ ಯೇಸು, ನಮ್ಮ ಸ್ವರ್ಗ ಯೇಸು. ಸಿ, ಅವರೇ ಎಲ್ಲ. ನಮ್ಮ ತಂದೆ ಯೇಸು, ನಮ್ಮ ಆಶ್ರಯ ಯೇಸು. ಎವ್ರಿಥಿಂಗ್, ಜೀಸಸ್ ಈಸ್ ಎವ್ರಿಥಿಂಗ್. ಈ ಯೇಸು ಇಲ್ಲ ಅಂದರೆ ಯು ಆರ್ ನಥಿಂಗ್. ಇಫ್ ಯು ಹ್ಯಾವ್ ಜೀಸಸ್ ಯು ಹ್ಯಾವ್ ಎವ್ರಿಥಿಂಗ್. ಎಲ್ಲ ಇದೆ. ತೋರಿಸಿ ನೋಡೋಣ. ತೋರ್ಸೋಕ್ಕೆಲ್ಲ ಆಗಲ್ಲ. ಯಾಕೆ? ನಿನ್ನ ಕಣ್ಣು ಕುರುಡಾಗಿದೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ದೇವರು ತಮ್ಮನ್ನು ಪ್ರೀತಿಸುವವರಿಗಾಗಿ ಇಟ್ಟಿರ್ತಕ್ಕಂಥ, ಒಳಗೆ ಇಟ್ಟಿರ್ತಕ್ಕಂಥ ಈ ಸ್ವರ್ಗೀಯವಾದವುಗಳನ್ನ ನೋಡಲಿಕ್ಕೆ ನಿನ್ನ ಈ ಕುರುಡಾಗಿ ಹೋಗುವ, ಉದುರಿ ಹೋಗುವ ಈ ಕಣ್ಣಿಂದ ಆಗಲ್ಲ, ಈ ಬುದ್ಧಿಯಿಂದ ಆಗಲ್ಲ, ಈ ಕಿವಿಯಿಂದ ಕೇಳಿಸ್ಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಮನೋನೇತ್ರಗಳು ಓಪನ್ ಆಗಬೇಕು, ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು, ದೇವರ ಜ್ಞಾನ ಬೇಕು. ಅಂದರೆ ಪರಿಶುದ್ಧ ಆತ್ಮರು ಬೇಕು. ಪವಿತ್ರಾತ್ಮರು ಇಲ್ಲದೆ ಇದ್ದರೆ ಇವರು ಎಲ್ಲ ಇದೆ ಅಂತ ಹೇಳ್ತಾನೆ, ಮತ್ತು ಏನೇನೋ ಇಲ್ಲ. ಅದೇ ಹೇಳಿದ್ದು ನಾನು, ನಿನ್ನ ಕಣ್ಣು ಕಾಣ್ತಾ ಇಲ್ಲ, ನಿನ್ನ ಬುದ್ಧಿಗಿದು ಅರ್ಥ ಆಗೋದಿಲ್ಲ. ಈ ವಾಕ್ಯ ಇದೆಯಾ ಬೈಬಲಲ್ಲಿ? ಇದೆಯಾ? ಎಲ್ಲಿದೆ? 1 ಕೊರಿಂಥ 2:9 ಪೌಲರು ಹೇಳ್ತಾರೆ. ಏನಂತ ಹೇಳ್ತಾರೆ? ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ, ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ಕಣ್ಣಾವುದು ಕಂಡಿಲ್ಲ, ಕಣ್ಯಾವುದೂ ಕಂಡಿಲ್ಲ, ಕಿವಿಯಾವುದು ಕೇಳಿಲ್ಲ, ಕಿವಿ ಯಾರ ಕಿವಿಗೂ ಹೇಳಲಿಕ್ಕಾಗಿಲ್ಲ, ಮನುಜ ಕಲ್ಪನೆಗೂ ಎಟುಕಲಿಲ್ಲ, ಯಾವ ಮನುಷ್ಯನ ಕಲ್ಪನೆಗೂ ಜ್ಞಾನಕ್ಕೂ ಅದು ಅರ್ಥ ಆಗಲಿಲ್ಲ. ಅಂತ ಅತಿಶಯಗಳನ್ನು ಸಜ್ಜುಗೊಳಿಸಿರುವನು ತನ್ನನ್ನೊಲಿದವರಿಗೆ ಪರಮದೇವನು. ತನ್ನನ್ನು ಪ್ರೀತಿ ಮಾಡುವವರಿಗೆ ಆ ದೇವರು ಪ್ರಿಪೇರ್ ಮಾಡಿಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮತ್ತೆ ನಮಗೆ ನೋಡೋಕ್ಕಾಗುತ್ತಾ? ಆಗುತ್ತೆ. ಯಾವಾಗ? ಪರಿಶುದ್ಧಾತ್ಮರು ನಿನ್ನಲ್ಲಿಗೆ ಬಂದಾಗ, ಪಾಳು ಭೂಮಿ ಥರ ಇರ್ತಕ್ಕಂಥ ನಿನ್ನ ಹೃದಯದ ಅವಸ್ಥೆ, ನಿನ್ನ ಜೀವನ ಹೋಗಿ ನಿನ್ನ ಫಲಭರಿತ ಭೂಮಿ ಆಗ್ತೀಯ. ಆಗ ನಿನ್ನೊಳಗಡೆ ಯೇಸುವನ್ನು ನೋಡಲಿಕ್ಕೆ ಪ್ರಾರಂಭ ಮಾಡ್ತೀಯ. ದೇವರು ನಿನಗಾಗಿ ಇಟ್ಟಿರ್ತಕ್ಕಂಥ ಸಂಪತ್ತನ್ನು ನೋಡಲಿಕ್ಕಾಗತ್ತೆ. ದೇವರು ನಿನಗಾಗಿ ಕಟ್ಟಿರ್ತಕ್ಕಂಥ ಮನೆಯನ್ನು ನೋಡಲಿಕ್ಕಾಗತ್ತೆ. ಭೂಮಿಯಲ್ಲಿ ಬಿದ್ದೋಗೋ ಮನೆ ಅಲ್ಲ, ಬಿದ್ದು ಹೋಗದೇ ಇರುವ ಶಾಶ್ವತ ಅಡಿಪಾಯವುಳ್ಳ ಸ್ವರ್ಗೀಯ ಅಸ್ಥಿವಾರವುಳ್ಳ ಒಂದು ಮನೆ ನಿನಗೆ ಒಳಗಡೆಯಿಂದ ನೋಡಲಿಕ್ಕಾಗತ್ತೆ.
ಇದೆಲ್ಲ ಈಗ ನಿಮಗೆ ಕೇಳಿಸ್ಕೊಳ್ಳುವಾಗ ಏನೋ ಒಂದು ರೀತಿ ವಿಚಿತ್ರವಾಗಿ ಅನಿಸ್ಬೋದು. ಯಾಕೆ ಅಂದರೆ ನಾವು ಇಷ್ಟು ದಿವಸ ಧ್ಯಾನ ಅಂತ ಕೇಳಿಸ್ಕೊಂಡಿದ್ದೆಲ್ಲ ತಲೆನೋವು ಹೋಗುತ್ತೆ, ಮೈಕೈ ನೋವು ಹೋಗುತ್ತೆ, ದೆವ್ವ ಹೋಗುತ್ತೆ, ಅದು ಹೋಗುತ್ತೆ, ಇದು ಹೋಗುತ್ತೆ, ಕತೆಗಳೇ ಕೇಳಿಸ್ಕೊಂಡು ಒಂದಿಷ್ಟು ಜೋಕ್ಸ್ಗಳು ಕೇಳಿಸ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗಿದ್ದರಿಂದ ನಮಗೆ ಈ ಬೈಬಲ್ನ ವಾಕ್ಯಗಳು, ಸತ್ಯವಚನಗಳು ಕೇಳಿಸ್ಕೊಳ್ಳುವಾಗ ಇದು ಏನೋ ಒಂಥರ ಅನಿಸುತ್ತೆ. ಥರ ಅಲ್ಲ, ದಿಸ್ ಇಸ್ ದ ಟ್ರೂತ್. ಇದೇ ಸತ್ಯ. ಈ ಸತ್ಯದ ಅರಿವೇ ನಮಗೆ ಸ್ವಾತಂತ್ರ್ಯ ಕೊಡೋದು, ಬೇರೆ ಯಾವುದೂ ಕೊಡೋದಿಲ್ಲ. ಈ ಸತ್ಯವನ್ನೇ ನಾವು ಅರ್ಥಕೋಬೇಕಾಗಿರೋದು. ಆ ಸತ್ಯದ ಅರಿವೇ ನಮಗೆ ನಿತ್ಯ ಜೀವದ ಅನುಭವ ಕೊಡುತ್ತೆ. ಮತ್ತೆ ಹೇಳ್ತೀನಿ, ದೇವರು ನಮ್ಮನ್ನು ಸೃಷ್ಟಿ ಮಾಡಿರೋದು ಅದಕ್ಕಾಗಲ್ಲ, ಇದಕ್ಕಾಗಲ್ಲ, ಅವರಿಗಾಗಿ ಅಲ್ಲ, ಇವರಿಗಾಗಿ ಅಲ್ಲ, ನಿತ್ಯ ಜೀವಕ್ಕಾಗಿ. ಗಾಡ್ ಕ್ರಿಯೇಟೆಡ್ ಯು ಫಾರ್ ಇಟರ್ನಲ್ ಲೈಫ್. ದೇವರು ನಮ್ಮನ್ನು ಯಾತಕ್ಕಾಗಿ ಸೃಷ್ಟಿ ಮಾಡಿದ್ದಾರೆ? ನಿತ್ಯ ಜೀವಕ್ಕಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಬೇರೆ ಯಾವ ಮನುಷ್ಯನಿಗಾಗಿ ಅಲ್ಲ ನಮ್ಮನ್ನು ಸೃಷ್ಟಿ ಮಾಡಿದ್ದು, ಯೇಸುವಿಗಾಗಿ. ನಮ್ಮ ದೊಡ್ಡ ಪಾಪ ಯಾವುದು ಗೊತ್ತಾ? ಬಿಗ್ಗೆಸ್ಟ್ ಸಿನ್ ಏನು ಗೊತ್ತಾ? ನೀನು ಯೇಸುಗಾಗಿ ಬದುಕದೇ ಇರೋದೇ ಮಹಾಪಾಪ. ನಾವು ಚರ್ಚಿಗೆ ಬರ್ತೀವಲ್ಲ, ಬೈಬಲ್ ಓದ್ತೀವಲ್ಲ, ಅದೆಲ್ಲ ಕರೆಕ್ಟ್. ಚರ್ಚಿಗೆ ಬರೋದು, ಬೈಬಲ್ ಓದೋದೆಲ್ಲ ಓಕೆ. ಅದು ಯೇಸುಗಾಗಿ ಬದುಕೋದಲ್ಲ. ಆ ಪಾಪ ಮಾಡ್ಕೊಂಡು ನಾವು ಬದುಕ್ತಾ ಒಳ್ಳೇದಾಗಬೇಕು ಅಂದರೆ ಎಲ್ಲಿಂದ ಆಗುತ್ತೆ? ಒಂದು ವಿವಾಹವಾದಂಥ ಒಂದು ಹೆಣ್ಣುಡುಗಿ ಮದುವೆ ಆದಮೇಲೆ ಗಂಡನಿಗಾಗಿ ಬದುಕಬೇಕು, ಅದು ಸರಿಯಾದ ಜೀವನ. ಅದನ್ನು ಬದುಕೋದು ಬಿಟ್ಬಿಟ್ಟು ಬಾಕಿ ಎಲ್ಲ ನಾನು ಅದು ಮಾಡಿದೆ, ಇದು ಮಾಡಿದೆ, ಅದು ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ನಾನು ಅಷ್ಟು ಒಳ್ಳೆಯವಳು, ಇಷ್ಟು ಒಳ್ಳೆಯವಳು ಅಂತ ಎಲ್ಲ ಹೇಳ್ಕೊಂಡು ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನವೂ ಇಲ್ಲ. ಕುಟುಂಬ ಒಡೆದೋಗುತ್ತಷ್ಟೇ, ಜೀವನದಲ್ಲಿ ನೆಮ್ಮದಿ ಇರೋದಿಲ್ಲ. ಹಾಗೆ ನಾವು ಕ್ರಿಸ್ತನಿಗಾಗಿ ಇರುವವರು ಅಷ್ಟೇ, ಬೇರೆ ಏನಿಲ್ಲ. ಕ್ರಿಶ್ಚಿಯನ್ಸ್ ಅಂತ ನಿಮ್ಮನ್ನು ನೀವು ಕರ್ಕೊಳ್ಳೋದಾದರೆ ಅದರ ಅರ್ಥ ನೀನು ಕ್ರಿಸ್ತನಿಗಾಗಿ ಅಷ್ಟೇ. ಯುವರ್ ಲೈಫ್ ಈಸ್ ಫಾರ್ ಕ್ರೈಸ್ಟ್. ನಮ್ಮ ಜೀವನ ಯಾರಿಗಾಗಿ? ಕ್ರಿಸ್ತ ಯೇಸುವಿಗಾಗಿ. ನಮಗೆ ನೆಮ್ಮದಿ ಯಾಕಿಲ್ಲ ಗೊತ್ತಾ? ಆತನಿಗಾಗಿ ನಾವು ಬದುಕ್ತಾ ಇಲ್ಲ, ಅದಕ್ಕೆ ನೆಮ್ಮದಿ ಇಲ್ಲ. ಅಲ್ಲ, ಇಷ್ಟು ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ. ಪ್ರಾರ್ಥನೆ ಯಾಕೆ ಮಾಡ್ತೀರಿ? ಅದನ್ನು ಕೇಳಿದರೆ ಉತ್ತರ ಸಿಗೋದಿಲ್ಲ. ಪ್ರಾರ್ಥನೆ ಮಾಡ್ತೀರಿ, ಯಾಕೆ ಮಾಡ್ತೀರಿ? ಇವತ್ತು ನಾವು ಮಾಡುವ ಪ್ರಾರ್ಥನೆಗಳೆಲ್ಲ ಯಾಕೆ ಗೊತ್ತಾ? ನಮ್ಮ ಇಷ್ಟವನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ, ಪಡ್ಕೊಳ್ಳಿಕ್ಕೆ. ಕರೆಕ್ಟಾ? ಅಲ್ಲಿ 3 ದಿನ ಪ್ರಾರ್ಥನೆ ಇದೆ ಅಂತೆ. ಹೋಗೋಣ, ಎಲ್ಲ ಚೆನ್ನಾಗಾಗುತ್ತೆ. ಚೆನ್ನಾಗಾಗುತ್ತೆ ಅಂದರೆ ಏನು? ಇಷ್ಟ ಸಿದ್ಧಿ, ಇಷ್ಟಗಳು ನೆರವೇರುತ್ತೆ. ನಮ್ಮ ಇಷ್ಟಗಳನ್ನು ನೆರವೇರಿಸಿಕೊಳ್ಳುವ ಪ್ರಾರ್ಥನೆಗಳೇ ಇವತ್ತು ನಾವು ಮಾಡ್ತಾ ಇರೋದು. ಹಾಗಾದರೆ ಪ್ರಾರ್ಥನೆ ಮಾಡೋದು ಬೇಡವಾ? ಖಂಡಿತವಾಗಲೂ ಮಾಡಬೇಕು. ಯಾವಾಗ ಮಾಡಬೇಕು? ನಿನ್ನಲ್ಲಿ ಪರಿಶುದ್ಧಾತ್ಮರು ಬಂದ ಮೇಲೆ ಅವ್ರು ಹೇಳ್ಕೊಡ್ತಾರೆ ಪ್ರಾರ್ಥನೆ ಮಾಡೋದು ಹೇಗೆ ಅಂತ. ಅವರು ಸಹಾಯ ಮಾಡ್ತಾರೆ ಪ್ರಾರ್ಥನೆ ಮಾಡಲಿಕ್ಕೆ. ಆಗ ಏನಾಗುತ್ತೆ? ನಮ್ಮ ಪ್ರಾರ್ಥನೆಯಿಂದ ದೇವರ ಇಚ್ಛೆ ಏನು ಎಂದು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ದೇವರ ಹೃದಯದಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಅದನ್ನು ನೆರವೇರಿಸಲಿಕ್ಕೆ ಬೇಕಾದ ಶಕ್ತಿಗಾಗಿ ನಾವು ಕೇಳ್ತೀವಿ. ಅವ್ರನ್ನ ಅರಿತುಕೊಳ್ಳಲಿಕ್ಕೆ ಬೇಕಾದ ಜ್ಞಾನಕ್ಕಾಗಿ ಕೇಳ್ತೀವಿ. ಅವರ ಮಾರ್ಗದಲ್ಲಿ ನಡಿಲಿಕ್ಕೆ ಬೇಕಾದ ಶಕ್ತಿಗಾಗಿ ಕೇಳ್ತೀವಿ. ಯಾವಾಗ? ಪವಿತ್ರಾತ್ಮ ನಮ್ಮಲ್ಲಿ ಬಂದ ಮೇಲೆ. ಆದರೆ ಇವತ್ತು ದುರಂತ ಅಂದರೆ ಅನೇಕರಲ್ಲಿ ಪರಿಶುದ್ಧಾತ್ಮರೇ ಇಲ್ಲ. ಅನೇಕ ಕ್ರೈಸ್ತರಲ್ಲಿ, ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್, ದೇ ಡು ನಾಟ್ ಹ್ಯಾವ್ ದ ಹೋಲಿ ಸ್ಪಿರಿಟ್ ಇನ್ ದೆಮ್. ಯಾಕೆ ಇಲ್ಲ ಅಂತ ಕೇಳೋದಾದರೆ, ದೇವರು ಕೊಡದೇ ಇದ್ದಿದ್ದರಿಂದ ಅಲ್ಲ, ನಾವು ಸ್ವೀಕಾರ ಮಾಡದೇ ಇರೋದರಿಂದ. ಹೇಗೆ ಸ್ವೀಕಾರ ಮಾಡೋದು ಅನ್ನೋದಕ್ಕೆ ಒಂದೇ ಒಂದು ವಾಕ್ಯ ನಾವು ಓದೋಣ. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಚನ 13. ಇದು ಯಾವುದು ನಾನು ಸ್ವಂತವಾಗಿ ಏನು ಕಂಡಿಡಿದ ವಾಕ್ಯಗಳು ಅಥವಾ ನನ್ನ ಸ್ವಂತ ವಾಕ್ಯಗಳಲ್ಲ, ನಿಮ್ಮ ಬೈಬಲ್ನಲ್ಲಿ ಇರ್ತಕ್ಕಂಥ ವಾಕ್ಯಗಳೇ. ನಿಮ್ಮ ಸ್ವಂತ ಬೈಬಲ್ನಲ್ಲಿ ಪವಿತ್ರಾತ್ಮರು ಬರೆಸಿಟ್ಟಂತಹ ದೇವರ ವಾಕ್ಯಗಳು. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ವಿಶ್ವಾಸ ಇಟ್ಟವನು ಭಾಗ್ಯವಂತನು, ವಿಶ್ವಾಸ ಇಡದೇ ಇದ್ದವನು ನಿರ್ಭಾಗ್ಯನು. ಅಷ್ಟೇ, ಬೇರೆ ಏನು ಹೇಳಲಿಕ್ಕಿಲ್ಲ. ಇಷ್ಟೇ ಇರೋದು ಹೇಳಲಿಕ್ಕೆ. ಓದಿ. ಪವಿತ್ರಾತ್ಮರನ್ನ ಹೇಗೆ ಪಡ್ಕೊಳ್ಳಿಕ್ಕೆ ದಾರಿ ಇದೆ ನಮಗೆ, ಹೇಗೆ ಪಡ್ಕೋಬೋದು ಪರಿಶುದ್ಧಾತ್ಮರನ್ನು ಅಂತ ಬೈಬಲ್ ಹೇಳುತ್ತೆ, ಅಥವಾ ದೇವರೇ ಹೇಳ್ತಾರೆ. ದೇವರು ಹೇಳೋದು ಸರಿನಾ, ಮನುಷ್ಯ ಹೇಳೋದು ಸರಿನಾ? ಯಾರು ಹೇಳೋದು ಸರಿ? ಯಾರು ಹೇಳೋದು ನಂಬೋದು? ಮನುಷ್ಯ ಹೇಳೋದು ನಂಬೋಣ, ದೇವ್ರು ಹೇಳೋದು ನಂಬೋಣ? ಮನುಷ್ಯ ಹೇಳೋದು ನಂಬಿದ್ರೆ ಹಾಳಾಗಿ ಹೋಗ್ತೀವಿ, ದೇವ್ರು ಹೇಳಿದ್ದು ನಂಬಿದ್ರೆ ಉದ್ಧಾರ ಆಗ್ತೀವಿ ಅಷ್ಟೇ. ಸೊ ದೇವ್ರು ಹೇಳಿದ್ದು ಕೇಳೋಣ, ದೇವ್ರು ಹೇಳಿದ್ದು ನಂಬೋಣ, ದೇವ್ರು ಏನು ಹೇಳುತ್ತೆ ನೋಡೋಣ, ದೇವ್ರ ವಾಕ್ಯ ಏನು ಹೇಳುತ್ತೆ ನೋಡೋಣ. ನೀವು ಸಹ
ನೀವು ಸಹ, ಸತ್ಯವಾಕ್ಯವನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವು ಸಹ, ಯಾರೇ ಆಗಿರಲಿ ಎಲ್ಲರೂ ಸಹ ಸತ್ಯವಾಕ್ಯವನ್ನು ಅಂದರೆ ನಿಮಗೆ ಜೀವೋದ್ಧಾರವನ್ನೀಯುವ, ನಿಮಗೆ ರಕ್ಷಣೆ, ಜೀವೋದ್ಧಾರ ಅಂದರೆ ಸಾಲ್ವೇಷನ್, ನಿಮಗೆ ರಕ್ಷಣೆಯನ್ನು ತರುವ, ಜೀವೋದ್ಧಾರವನ್ನು ನೀಡುವ ಶುಭ ಸಂದೇಶವನ್ನು ಕೇಳಿ. ಏನನ್ನು ಕೇಳಿ? ಶುಭ ಸಂದೇಶವನ್ನು. ಈಗ ನಿಮ್ಗೊಂದು ಚಿಕ್ಕ ಪ್ರಶ್ನೆ, ಉತ್ತರ ನಿಮಗೆ ನೀವೇ ಕೊಟ್ಕೊಳ್ಳಿ. ನಿಮಗೆ ರಕ್ಷಣೆ ತಂದು ಕೊಡುವ ಶುಭ ಸಂದೇಶ ನೀವು ಯಾವತ್ತಾದರೂ ಕೇಳಿದ್ದೀರಾ? ಬೋಧನೆ ಏನೇನೋ ಬೈಬಲಲ್ಲಿರೋ ಸುಮಾರು ಬೋಧನೆಗಳು ಕೇಳಿದ್ದೀರಿ, ಅದು ಓಕೆ. ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ, ನಿಮಗೆ ರಕ್ಷಣೆ ತಂದು ಕೊಡುವ, ಜೀವೋದ್ಧಾರ ತಂದು ಕೊಡುವ ಶುಭ ಸಂದೇಶ ಅನ್ನೋದು ಒಂದು ಮೆಸೇಜ್ ಇದೆ. ಅದನ್ನು ಕೇಳಿ. ಅದನ್ನು ಕೇಳದೇ ಇದ್ದರೆ ಕೇಳಬೇಕಾಯ್ತಾ? ಅದನ್ನು ಕೇಳಿ ಆಮೇಲೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಿರಿ. ಕೇಳಿ ವಿಶ್ವಾಸ ಇಟ್ಟಿರಿ. ನೆನ್ಪಿಟ್ಕೊಳ್ಳಿ, ಮೊದಲು ಏನು ಮಾಡಿದ್ರಿ? ಕೇಳಿದ್ರಿ. ಕೇಳಿ ಯಾರಲ್ಲಿ ವಿಶ್ವಾಸ ಇಟ್ರಿ? ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ರಿ. ಕೇಳಿದಾಗ ಬರುವ ವಿಶ್ವಾಸ ಬೇರೆ, ಇಲ್ಲದೆ ಇದ್ದಾಗ ಬರುವ ವಿಶ್ವಾಸ ಬೇರೆ. ಕೇಳದೆ ಇದ್ರೆ ಏನು ವಿಶ್ವಾಸ ಬರುತ್ತೆ? ಯೇಸು ನನ್ನ ಸಾಲ ತೀರಿಸ್ತಾರೆ, ಇದಕ್ಕೇನು ಶುಭ ಸಂದೇಶ ಕೇಳೋ ಅಗತ್ಯ ಇಲ್ಲ. ಯೇಸು ನನ್ನ ರೋಗವಾಸಿ ಮಾಡ್ತಾರೆ, ಇದಕ್ಕೇನು ಕೇಳೋ ಅವಶ್ಯಕತೆ ಇಲ್ಲ. ಯಾರೋ ಎಲ್ಲೋ ಸಾಕ್ಷಿ ಹೇಳಿದ್ ಕೇಳ್ಕೊಬಿಟ್ರೆ ಸಾಕು. ಇವತ್ತು ಯೂಟ್ಯೂಬಲ್ಲೆಲ್ಲ ಹೇಳ್ತಾರಲ್ವಾ, ಅದನ್ನು ಕೇಳಿಸ್ಕೊಬಿಟ್ರೆ ಸಾಕು. ಯೇಸು ನಮಗೆ ಹೊಸ ಮನೆ ಕಟ್ಟಿಸ್ಕೊಡ್ತಾರೆ, ಯೇಸು ನನ್ನ ಮಕ್ಕಳಿಗೆ ಮದುವೆ ಮಾಡಿಸ್ಕೊಡ್ತಾರೆ, ಯೇಸು ನಮಗೆ ಒಳ್ಳೆ ಕೆಲಸ ಕೊಡ್ತಾರೆ. ಇದಕ್ಕೆ ನೀವೇನು ಕೇಳೋ ಅವಶ್ಯಕತೆ ಇಲ್ಲ, ಶುಭ ಸಂದೇಶ ಕೇಳೋ ಅವಶ್ಯಕತೆ ಇಲ್ಲ. ಈ ವಿಶ್ವಾಸ ಬರಲಿಕ್ಕೆ ಶುಭ ಸಂದೇಶ ಕೇಳೋ ಅವಶ್ಯಕತೆ ಇಲ್ಲ. ಬಟ್ ಈ ವಿಶ್ವಾಸದಿಂದ ನಿಮ್ಮ ಆತ್ಮಕ್ಕೇನು ಪ್ರಯೋಜನವೂ ಇಲ್ಲ. ಕೇಳಿ ಬರುವ ವಿಶ್ವಾಸ ಬೇರೆ, ನೋಡಿ ಬರುವ ವಿಶ್ವಾಸ ಬೇರೆ. ನಾವೆಲ್ಲೋ ಒಂದು ಕಡೆ ಪ್ರೇಯರ್ಗೆ ಹೋಗಿದ್ವಿ, ಅಲ್ಲಿ ಯಾರೋ ಒಂದು ಕುಷ್ಠರೋಗಿ ಮೇಲೆ ಕುಷ್ಠರೋಗ ಹೋಯಿತು, ನೋಡಿದ್ವಿ, ನಮಗೊಂದು ವಿಶ್ವಾಸ ಬಂತು. ಏನಂತ ವಿಶ್ವಾಸ ಬಂತು? ನಮ್ಮ ಜೀವನದಲ್ಲೂ ದೇವರು ಖಂಡಿತವಾಗಲೂ ರೋಗ ವಾಸಿ ಮಾಡ್ತಾರೆ, ನನ್ನ ಕ್ಯಾನ್ಸರ್ ವಾಸಿ ಆಗುತ್ತೆ, ಒಂದು ವಿಶ್ವಾಸ ಬಂತು. ವಾಸಿ ಆಯಿತು. ಆತ್ಮಕ್ಕೇನು ಸಿಕ್ಕಿಲ್ಲ, ಆತ್ಮಕ್ಕೇನು ಪ್ರಯೋಜನ ಆಗಲಿಲ್ಲ. ಎಲ್ಲ ಒಂದು ಕಡೆ ಧ್ಯಾನಕ್ಕೆ ಹೋಗ್ತೀರಿ, ಯಾರೋ ಸಾಕ್ಷಿ ಹೇಳ್ತಾರೆ, ನಾವು ಇಲ್ಲಿ ಬಂದು ಧ್ಯಾನ ಮಾಡಿ ಆದಮೇಲೆ ನಮಗಿದ್ದ 10 ಲಕ್ಷ ಸಾಲ 10 ದಿನದಲ್ಲಿ ದೇವರು ತೀರಿಸಿದ್ರು. ಎಲ್ಲರೂ ಕೈ ತಟ್ಟಿದ್ರಿ, ಪ್ರೈಸ್ ಲಾರ್ಡ್ ಹೇಳಿದ್ರಿ, ಹೋದ್ರಿ. ನೀವು ಅದನ್ನು ನೋಡಿದಾಗ, ನಿಮಗೊಂದು ಆ ಸಾಕ್ಷಿ ನೋಡಿದಾಗ ನಿಮಗೇನು ಅನ್ನಿಸ್ತು? ನಮ್ಮದು ತೀರಿಸ್ತಾರೆ ಅಂತ. ಸಾಲ ತೀರ್ತು ಅಂತ ಇಟ್ಕೊಳ್ಳಿ. ಆತ್ಮಕ್ಕೇನು ಸಿಕ್ತು? ಏನು ಮಣ್ಣು ಸಿಕ್ಕಿಲ್ಲ, ಏನೂ ಇಲ್ಲ, ಝೀರೋ. ಕತ್ತಲೆ ಅಲ್ಲೇ ಇದೆ, ಕುರುಡುತನ ಹಾಗೇ ಇದೆ, ಭಯ ಹಾಗೇ ಇದೆ, ಪಾಳು ಭೂಮಿ ಹಾಗೇ ಇದೆ, ನಮ್ಮ ದುರವಸ್ಥೆ ಹಾಗೇ ಇದೆ, ನಮ್ಮ ಪಾಪ ಅದು ಹಾಗೇ ಇದೆ. ಏನು ಹೋಗಿದ್ದೇನೂ ಇಲ್ಲ. ಶರೀರದಲ್ಲಿ ಏನೋ ಸ್ವಲ್ಪ ಹೊಸದಾಯಿತು, ಆದರೆ ಇಲ್ಲ, ಅದಲ್ಲ. ನೀವು ಕೂಡ ವಾಕ್ಯವನ್ನು ಅಂದರೆ ನಿಮಗೆ ಜೀವೋದ್ಧಾರವನ್ನು ತಂದು ಕೊಡುವ ಶುಭ ಸಂದೇಶವನ್ನು ಕೇಳಿ 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 ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಿರಿ. ಶುಭ ಸಂದೇಶವನ್ನು ಕೇಳಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ರಿ. ಆ ವಿಶ್ವಾಸ ಬೇರೆ. ಶುಭ ಸಂದೇಶ ಕೇಳುವಾಗ ಬರುವ ವಿಶ್ವಾಸ ಏನು ಗೊತ್ತಾ? ಯೇಸು ಕ್ರಿಸ್ತರು ನನ್ನ ಬದಲಿಗೆ ಶಿಲುಬೆಯ ಮೇಲೆ ಸತ್ತಿದ್ದಾರೆ, ಇದ್ರ ವಿಶ್ವಾಸ ಬರುತ್ತೆ. ಯೇಸು ಕ್ರಿಸ್ತರು ನನ್ನ ಬದಲಿಗೆ ಸತ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು ಜೀಸಸ್ ಕ್ರೈಸ್ಟ್ ಈಸ್ ಮೈ ಸಬ್ಸ್ಟಿಟ್ಯೂಟ್. ಇನ್ ಎವ್ರಿಥಿಂಗ್ ಈಸ್ ಮೈ ಸಬ್ಸ್ಟಿಟ್ಯೂಟ್. ಪ್ರತಿಯೊಂದರಲ್ಲೂ ನನ್ನ ಬದಲಿಗೆ ಯೇಸು ಎಂಬ ಒಂದು ವಿಶ್ವಾಸ ನಮ್ಮೊಳಗಡೆ ಬರುತ್ತೆ. ಯೇಸು ಕ್ರಿಸ್ತರ ಮರಣದಲ್ಲಿ ನನ್ನ ಪಾಪ ಸತ್ತು ಹೋಗಿದೆ, ಶಾಪ ಪರಿಹಾರವಾಗಿದೆ. ಯೇಸು ಕ್ರಿಸ್ತನ ಮುಖಾಂತರ ನನಗೆ ದೇವರ ಕರುಣೆ ಲಭಿಸಿದೆ, ಕೃಪೆ ಲಭಿಸಿದೆ, ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು ಲಭಿಸಿದೆ. ಇದೆಲ್ಲ ಈಗ ನಾನು ಹೇಳೋದಷ್ಟೇ. ಇದು ನಮ್ಮೊಳಗಡೆ ಈ ವಿಶ್ವಾಸ ಬರಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಶುಭವಾರ್ತೆ ನಾವು ಆಲಿಸಬೇಕು. ಅದನ್ನೇ ಪೌಲಲ್ಲಿ ಹೇಳಿದ್ದು. ಓಕೆ, ನೀವು ಕೂಡ ಸತ್ಯವಾಕ್ಯವನ್ನು ಅಂದರೆ ನಿಮಗೆ ರಕ್ಷಣೆಯನ್ನು ತಂದುಕೊಡುವ ಶುಭ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿರಿ,
ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರಿಂದ ಅದಾದ್ಮೇಲೆ ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರಿಂದ ಮುದ್ರಿತರಾದಿರಿ. ಸೀಲ್ಡ್ ಬೈ ದ ಹೋಲಿ ಸ್ಪಿರಿಟ್. ಸುಮ್ಮನೆ ಪವಿತ್ರಾತ್ಮನ ಮುದ್ರೆ ಸಿಗೋದಿಲ್ಲ. ಪವಿತ್ರಾತ್ಮನ ಮುದ್ರೆ ಸಿಗಬೇಕಾದ್ರೆ ಮೊದಲು ವಿಶ್ವಾಸ ಮೊದಲು ಬರಬೇಕು. ಯೇಸು ಕ್ರಿಸ್ತರು ದೇವರ ಪುತ್ರ ಎಂಬ ವಿಶ್ವಾಸ ಒಳಗಡೆ ಬರಬೇಕು, ಇಲ್ಲಿಂದ ಬರಬೇಕು. ಹೃದಯದಲ್ಲಿ ವಿಶ್ವಾಸಿಸಿ ಬಾಯಿಂದ ನಿವೇದಿಸುವಾಗ ಆ ಹೃದಯವನ್ನು ನೋಡುವ ದೇವರು ಪರಿಶುದ್ಧ ಆತ್ಮನ ಮುದ್ರೆಯನ್ನು ಅವರ ಒಳಗಡೆ ಒತ್ತುತ್ತಾರೆ ಅಥವಾ ಪವಿತ್ರಾತ್ಮನನ್ನು ನೀಡ್ತಾರೆ. ಆ ರೀತಿಯಲ್ಲೇ ಪವಿತ್ರಾತ್ಮರನ್ನ ಎಲ್ಲರೂ ಕೂಡ ಪಡ್ಕೊಳ್ಳಿಕ್ಕಾಗೋದು. ಶುಭ ಸಂದೇಶವನ್ನು ಆಲಿಸುವಾಗ ನಮ್ಮಲ್ಲಿ ಏನಾಗುತ್ತೆ? ಪಾಪ ಪ್ರಜ್ಞೆ ಬರುತ್ತೆ. ಅಯ್ಯೋ, ನಾನು ಮಹಾಪಾಪಿ, ನನಗೆ ರಕ್ಷಣೆ ಇಲ್ಲ. ಆಮೇಲೆ ಇನ್ನೂ ಸ್ವಲ್ಪ ಆಲಿಸ್ತಾ ಏನನ್ಸುತ್ತೆ? ನಮ್ಗೆ ಅರ್ಥ ಆಗುತ್ತೆ, ನಮಗೆ ರಕ್ಷಣೆ ತಂದು ಕೊಡಲಿಕ್ಕೆ ಯೇಸು ಬಂದಿದ್ದಾರೆ. ಇನ್ನೂ ಆಲಿಸ್ತಾ ಏನನ್ಸುತ್ತೆ? ಈಗ ಒಂದೇ ದಾರಿ, ನಾನು ರಕ್ಷಣೆ ಪಡ್ಕೋಬೇಕಾದ್ರೆ ಯೇಸು ಕ್ರಿಸ್ತರನ್ನ ನಂಬೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಆವಾಗೇನು ಮಾಡ್ತೀವಿ? ಪಾಪಕ್ಕೆ ವಿಮುಖರಾಗ್ತೀವಿ, ಯೇಸು ಕಡೆಗೆ ತಿರುಗ್ತೀವಿ. ಏಸಪ್ಪ, ನಿನ್ನ ಬಿಟ್ಟರೆ ಯಾರೂ ಇಲ್ಲ, ಏಸಪ್ಪ ಕಾಪಾಡಪ್ಪ ಅಂತ ನಮ್ಮ ಜೀವನವನ್ನು ಯೇಸುವಿಗೆ ಕೊಡ್ತೀವಿ. ಆ ಹೃದಯವನ್ನು ನೋಡುವಂಥ ದೇವರು ಇವನು ಪರವಾಗಿಲ್ಲ, ಇವನಿಗೆ ನಾವು ಕೊಡ್ಬೋದು ಅಂತ ಹೇಳಿ ಪರಿಶುದ್ಧಾತ್ಮರನ್ನು ಕೊಡ್ತಾರೆ. ಹಾಗೆ ಪವಿತ್ರಾತ್ಮರನ್ನು ಸ್ವೀಕಾರ ಮಾಡೋದು. ಇನ್ನು ಪವಿತ್ರಾತ್ಮರನ್ನು ಸ್ವೀಕಾರ ಮಾಡಿದ ಮೇಲೆ ನಮ್ಮ ಜೀವನ, ಕ್ರೈಸ್ತ ಜೀವನ ಪ್ರಾರಂಭ ಆಗುತ್ತೆ. ಈಗ ಕ್ರಿಸ್ತನು ನನ್ನ ಒಳಗಡೆ ಆತ್ಮಸ್ವರೂಪಿಯಾಗಿ ಪರಿಶುದ್ಧಾತ್ಮನಾಗಿ ಬಂದು ನೆಲೆಸಿ ಆಯಿತು. ಈಗ ಅವರು ಶುರು ಮಾಡ್ತಾರೆ. ಈಗ ಅವ್ರದ್ದೇ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಅವ್ರದ್ದೇ. ಈಗ ನಮ್ಮದೇನಿಲ್ಲ. ಅವ್ರು ಬರೋ ತನಕ ನಮ್ಮದೇ ರಾಜ್ಯಭಾರ. ನನ್ನಿಷ್ಟ, ನಂದು, ನನಗಿದಾಗಲೇಬೇಕು, ಹೀಗಾಗಬೇಕು, ಹಾಗಾಗಬೇಕು, ಇದು ನನ್ನ ಆಸೆ, ಎಲ್ಲ ನಮ್ಮದು. ಪರಿಶುದ್ಧಾತ್ಮರು ಬಂದ ಮೇಲೆ ನಾವು ಹೇಳ್ತೀವಿ, ಯೇಸು ಬೆಳಿಬೇಕು, ನಾನು ಅಳಿಬೇಕು. ಯೋವಾನ 3:30 ಹೇಳ್ತಾರಲ್ವ, ಸ್ನಾನಿಕ ಯೋವಾನರು ಹೇಳ್ತಾರೆ, ಏನಂತ ಹೇಳ್ತಾರೆ? ಹಿ ಮಸ್ಟ್ ಇನ್ಕ್ರೀಸ್, ಕ್ರೈಸ್ಟ್ ಮಸ್ಟ್ ಇನ್ಕ್ರೀಸ್, ಐ ಮಸ್ಟ್ ಡಿಕ್ರೀಸ್. ಆತನು ಬೆಳಿಬೇಕು, ನಾನು ಅಳಿಬೇಕು. ಅಲ್ಲಿವರೆಗೂ ನಮ್ಮ ಆಸೆ ಏನಿರುತ್ತೆ? ನಾನು ಬೆಳಿಬೇಕು. ಯಾರ ಥರ ಬೆಳಿಬೇಕು? ಅವ್ರ ಥರ, ಪಕ್ಕದ ಮನೆಯವ್ರ ಥರ ಬೆಳಿಬೇಕು. ನಮ್ಮ ಮಕ್ಕಳು ಬೆಳಿಬೇಕು ಯಾವ ಥರ? ಆ ಮಕ್ಕಳು ಹೆಂಗೆ ಬೆಳೆದಿದ್ದಾರೆ ನೋಡಿ, ಎಷ್ಟು ಶ್ರೀಮಂತಿಕೆಯಲ್ಲಿ ಬೆಳೆದಿದ್ದಾರೆ, ವಿದ್ಯಾಭ್ಯಾಸದಲ್ಲಿ ಬೆಳೆದಿದ್ದಾರೆ, ಎಷ್ಟು ಸ್ಥಾನಮಾನ, ಎಂಥ ಬೆಳವಣಿಗೆ ಅಲ್ವಾ? ಆ ರೀತಿ ಬೆಳಿಬೇಕು ಅಂತ ಆಸೆ ಪಡ್ತೀವಿ. ಪರಿಶುದ್ಧಾತ್ಮರು ಬಂದ ಮೇಲೆ ನನ್ನ ಮಗ ಯೇಸುವಿನಂತೆ ಬೆಳಿಬೇಕು, ನನ್ನ ಮಗಳು ಯೇಸುವಿನಂತೆ ಆಗಬೇಕು ಆಸೆ ಪಡ್ತೀವಿ. ಇವತ್ತು ಅಪ್ಪ ಅಮ್ಮಂದ್ರಲ್ಲೂ ಪವಿತ್ರಾತ್ಮ ಇಲ್ಲದೆ ಇರೋದ್ರಿಂದ ಅಪ್ಪ ಅಮ್ಮಂದ್ರಿಗೂ ಆಸೆ, ನನ್ನ ಮಗ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋದೇ ಆಸೆ, ಅಥವಾ ಇನ್ನೇನೋ ಪ್ರಪಂಚದಲ್ಲಿ ಏನೋ ಒಂದು ಆಗಬೇಕು ಅಂತ ಆಸೆ ಪಡ್ತೀವಿ. ಪವಿತ್ರಾತ್ಮರು ಬಂದಮೇಲೆ ಅಪ್ಪ ಅಮ್ಮಂದ್ರೆ ಆಸೆ ಪಡೋದೇನು ಗೊತ್ತಾ? ನನ್ನ ಮಗ ಮೊದಲು ಯೇಸು ಥರ ಆಗಬೇಕು, ನನ್ನ ಮಗಳು ಮೊದಲು ಯೇಸು ಥರ ಆಗಬೇಕು. ಅದಾದಮೇಲೆ ಏನಾದರೂ ಒಂದು ಆಗಲಿ, ಡಾಕ್ಟ್ರ್ ಆಗ್ತಾಳೋ, ಇಂಜಿನಿಯರ್ ಆಗ್ತಾಳೋ, ಇನ್ನೊಂದು ಆಗ್ತಾಳೋ, ದೇವರ ಇಚ್ಛೆ ಏನಿದೆಯೋ ಅದು ಹಾಗೆ ಆಗಲಿ. ನಮ್ಮದು ಇಚ್ಛೆ ಏನೂ ಇಲ್ಲ. ಇಲ್ಲದೇ ಇದ್ದರೆ, ಪವಿತ್ರಾತ್ಮರು ಇಲ್ಲದೇ ಇದ್ದರೆ ನಮ್ಮ ಇಚ್ಛೆ, ನಮ್ಮ ಆಸೆ, ನಂದು ಆಸೆ ಆಗಬೇಕು, ನಮ್ಮ ಆಸೆ ಈಡೇರಿಸ್ಕೊಳ್ಳಿಕ್ಕೋಸ್ಕರ ನಾವು ಬದುಕ್ತೀವಿ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವೆಲ್ಲರೂ ಕೂಡ ಈ ಪರಿಶುದ್ಧ ಆತ್ಮನಿಗಾಗಿ ಆಸೆ ಪಡೋಣ. ಈ ಪವಿತ್ರಾತ್ಮರಿಗಾಗಿ ಆಸೆ ಪಡಬೇಕು ಮೊದಲನೇದಾಗಿ. ಅದಕ್ಕೋಸ್ಕರ ಇದೆಲ್ಲ ಹೇಳಿದ್ದು, ಆಯಿತಾ? ನಿಮ್ಮಲ್ಲಿ ಪವಿತ್ರಾತ್ಮರು ಆಲ್ರೆಡಿ ಇದ್ದರೆ ನೀವು ಭಾಗ್ಯವಂತರು, ನೀವೇನು ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಈಗ ನಾವು ಯೇಸು ಕ್ರಿಸ್ತನನ್ನು ಅರಿತುಕೊಳ್ತಾ ಬೆಳಿಬೇಕಷ್ಟೇ, ಬೇರೆ ಏನು ಮಾಡಲಿಕ್ಕಿಲ್ಲ. ನಮ್ಗೆ ಬೇರೆ ಏನು ಕೆಲಸ ಇಲ್ಲ. ಊಟ ಟೈಮಿಗೆ ಊಟ ಆಗುತ್ತೆ, ಆಮೇಲೆ ನಿದ್ದೆ ಬಂದರೆ ನಿದ್ದೆ ಮಾಡೋದು, ಯಾವುದೋ ಒಂದು ಬಟ್ಟೆ ಸಿಗುತ್ತೆ ಹಾಕ್ಕೊಳ್ಳೋದು, ಬಾಯಾರಿಕೆ ಆದರೂ ನೀರು ಕುಡಿಯೋದು ಅಷ್ಟೇ. ಅವ್ರು ಬರ್ತಾರೆ ಕಾಯ್ತಾ ಇರೋದು. ಇನ್ನು ನಮಗೆ ಆ ಯೇಸುನ ಅರ್ಥಕೊಂಡಷ್ಟು ನಮಗೇನು ಅನಿಸುತ್ತೆ? 4 ಜನಕ್ಕೆ ಹೇಳೋಣ, ಇವರಿಗೂ ಹೇಳೋಣ, ಸ್ವಲ್ಪ ಅವರಿಗೂ ಹೇಳೋಣ, ಇವರಿಗೂ ಹೇಳೋಣ, ಸಿಕ್ಕವರಿಗೆಲ್ಲ ಯೇಸುನ ಕೊಡೋಣ, ಈ ಆಸೆ ಬರುತ್ತೆ. ಪವಿತ್ರಾತ್ಮ ಇಲ್ಲದೇ ಇದ್ದರೆ
ಇಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಮನೇಲೇ ಪ್ರಾರ್ಥನೆ ಮಾಡಿಕೊಂಡು ಭಾನುವಾರ ಚರ್ಚಿಗೆ ಹೋಗಿ ಊಟ ಮಾಡಿ ಮಲ್ಕೊಂಡು ನಮ್ಮ ಕೆಲಸ ಕಾರ್ಯ ಮಾಡೋಣ, ಇಷ್ಟೇ ಇರುತ್ತೆ. ಪವಿತ್ರಾತ್ಮ ಇದ್ದಾಗ ನಮಗೆ ಹಾಗಾಗಲ್ಲ. ಅವ್ರು ಸುಮ್ಮನೆ ಇರೋಕ್ಕೆ ಬಿಡಲ್ಲ. ನಮ್ಮಲ್ಲೂ ಪರಿವರ್ತನೆ ತರ್ತಾರೆ, ನಮ್ಮ ಮುಖಾಂತರನೂ ಲೋಕದಲ್ಲಿ ಪರಿವರ್ತನೆ ತರಲಿಕ್ಕೋಸ್ಕರ ಪವಿತ್ರಾತ್ಮರು ಪ್ರಯತ್ನಿಸ್ತಾರೆ. ಈ ಒಂದು ಅನುಭವ ನಿಮ್ಮ ಜೀವನದಲ್ಲಿ ಆಗ್ತಾಯಿದ್ರೆ ನೀವು ಭಾಗ್ಯವಂತರಾಯ್ತಾ? ಏನು ಟೆನ್ಷನ್ ಬೇಡ, ಹೋಲಿ ಸ್ಪಿರಿಟ್ ನಿಮ್ಮಲ್ಲಿದ್ದಾರೆ. ಇನ್ನೊಬ್ಬರ ಜೀವನದಲ್ಲಿ ಇವರು ಯೇಸುನ ಕಂಡ್ಕೋಬೇಕು, ಇವರು ದೇವ್ರ ಮಗಳಾಗಬೇಕು, ಮಗನಾಗಬೇಕು ಅಂತ ಆಸೆ ಪಡೋದು ನನ್ನ ಆಸೆ ಅಲ್ಲ. ಅದು ಕ್ರಿಸ್ತನು ನನ್ನ ಮುಖಾಂತರ ಜೀವಿಸುವಾಗ ಅದು ಆತನ ಆಸೆ. ದ್ಯಾಟ್ ಈಸ್ ದ ಡಿಸೈರ್ ಆಫ್ ಜೀಸಸ್. ಇವರು ದೇವ್ರ ಮಗನಾಗಬೇಕು ಅನ್ನೋದು ಯೇಸುವಿನ ಆಸೆ, ನನ್ನ ಆಸೆ ಅಲ್ಲ. ನನ್ನ ಆಸೆ ಏನು? ತಿನ್ನು ಕುಡಿ ಮಜಾ ಮಾಡು, ಅದು ನನ್ನ ಆಸೆ. ನನ್ನಲ್ಲಿ ಕ್ರಿಸ್ತನು ಜೀವಿಸುವಾಗ ಆಸೆ ಏನಾಗುತ್ತೆ? ಇವರು ಯೇಸುನ ಕಾಣಬೇಕು, ಇವರು ಸ್ವರ್ಗಕ್ಕೆ ಹೋಗಬೇಕು, ಇವರು ಪವಿತ್ರಾತ್ಮನ ಪಡ್ಕೋಬೇಕು, ಇವರು ಅಭಿಷೇಕ ಪಡ್ಕೋಬೇಕು, ಈ ಆಸೆ ಬರುತ್ತೆ. ನಿಮ್ಮಲ್ಲಿ ಆ ಥರ ಆಸೆ ಬರ್ತಾ ಇದೆಯಾ? ಅಥವಾ ನಾವು ಚೆನ್ನಾಗಿರಬೇಕು ದೇವರೇ, ಕಾಯಿಲೆ ಕಷ್ಟ ಇಲ್ಲದ ಹಾಗೆ, ಸಾಲ ಸೋಲ ಇಲ್ಲದ ಹಾಗೆ ನಮ್ಮನ್ನು ಕಾಪಾಡಿ, ಮಕ್ಕಳನ್ನ ಕಾಪಾಡಿ, ಎಲ್ಲರನ್ನೂ ಕಾಪಾಡಿ, ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ, ಅಷ್ಟೇನ ಆಸೆ? ಅದರಷ್ಟು ದುರಾಸೆ ಬೇರೆ ಯಾವುದೂ ಇಲ್ಲ. ಅದು ಯೇಸು ಇಲ್ಲದವನ ಆಸೆ. ಅದು ಎಲ್ಲ ಮನುಷ್ಯನಿಗೂ ಅದೇ ಆಸೆ. ಪರಿಶುದ್ಧಾತ್ಮರು ಬಂದ ಮೇಲೆ ನಮ್ಮ ಹೃದಯದ ಆಸೆ ಪಾಳು ಭೂಮಿ ಥರ ಇರುವ ಈ ದುರಾಸೆಯನ್ನು ಚೇಂಜ್ ಮಾಡ್ತಾರೆ. ಮತ್ತೊಮ್ಮೆ ಆ ವಾಕ್ಯ ಓದಿ ನಿಲ್ಲಿಸ್ಬಿಡೋಣ. ಯೆಶಾಯ ಪ್ರವಾದಿಯ ಪುಸ್ತಕ 32:15. ದೇವರು ಉನ್ನತ ಲೋಕದಿಂದ ಪವಿತ್ರಾತ್ಮನ ಧಾರೆಯನ್ನ ನಿಮ್ಮ ಮೇಲೆ ಸುರಿಯುವರು, ಆಗ ಪಾಳು ಭೂಮಿ ಫಲಭರಿತ ಭೂಮಿಯಾಗುವುದು. ಹಾಲೆಲೂಯಾ. ಯಾವಾಗ ಪಾಳು ಭೂಮಿ ತರ ಇರುವ ನಮ್ಮ ಜೀವನದ ಅವಸ್ಥೆ ಫಲಭರಿತ ಭೂಮಿ ಆಗುತ್ತೆ? ಯಾರು ಬಂದ ಮೇಲೆ? ಯಾರು ಬಂದ ಮೇಲೆ? ಎಲ್ಲಿಗೆ ಬಂದ ಮೇಲೆ? ನನ್ನಲ್ಲಿಗೆ ಬಂದ ಮೇಲೆ. ಯಾಕೆಂದರೆ ಪವಿತ್ರಾತ್ಮರು ಯಾರನ್ನ ಕರ್ಕೊಂಡು ಬರ್ತಾರೆ? ಯೇಸುನ ಕರ್ಕೊಂಡು ಬರ್ತಾರೆ. ಅಥವಾ ಪವಿತ್ರಾತ್ಮರು ಬಂದ ಮೇಲೆ ನನ್ನಲ್ಲಿ ಯಾರ ಸಾನ್ನಿಧ್ಯ ಬರುತ್ತೆ? ದೇವರ ಸಾನ್ನಿಧ್ಯ ಬರುತ್ತೆ. ಆಗ ನಾನು ಏನಾಗ್ತೀನಿ? ನಾನು ದೇವರ ಮಂದಿರವಾಗ್ತೀನಿ, ದೇವರ ಆಲಯವಾಗ್ತೀನಿ. ಆಗ ನಾನು ಮಾಡುವ ಆರಾಧನೆ ಎಲ್ಲ ಆತ್ಮದಿಂದಲೂ ಸತ್ಯದಿಂದಲೂ ಮಾಡುವ ಆರಾಧನೆ ಆಗುತ್ತೆ. ಇಲ್ಲದೇ ಇದ್ದರೆ ಎಲ್ಲ ಡಮ್ಮಿ ಆರಾಧನೆ ಆಗುತ್ತೆ. ಪರಿಶುದ್ಧಾತ್ಮನೇ ಇಲ್ಲದೆ ಮಾಡುವ ಆರಾಧನೆ ಎಲ್ಲ ಡಮ್ಮಿ ನಾಟಕ. ಪವಿತ್ರಾತ್ಮರು ಬಂದ ಮೇಲೆ ನಾನು ಪಿತನನ್ನು ಆರಾಧಿಸ್ತೀನಲ್ವಾ, ದಟ್ ಈಸ್ ಟ್ರೂ ವರ್ಷಿಪ್. ಅದೇ ನಿಜವಾದ ಆರಾಧನೆ. ವರ್ಷಿಪ್ಪಿಂಗ್ ಗಾಡ್ ಇನ್ ಟ್ರೂತ್ ಆ್ಯಂಡ್ ಸ್ಪಿರಿಟ್. ಆತ್ಮದಿಂದ ಸತ್ಯದಿಂದ ಮಾಡುವ ಆರಾಧನೆ. ಹಾಗೆ ಆ ರೀತಿ ಆರಾಧನೆ ಮಾಡುವಾಗ ನಮಗೇನು ಅನುಭವ ಆಗುತ್ತೆ? ಆ ಸ್ವರ್ಗೀಯ ಆನಂದ ನಮ್ಮ ಹೃದಯವನ್ನು ಆವರಿಸುತ್ತೆ. ದೇರ್ ಈಸ್ ಫುಲ್ನೆಸ್ ಆಫ್ ಜಾಯ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸಾನ್ನಿಧ್ಯದಲ್ಲಿ ಪರಮಾನಂದವಿದೆ. ಆರಾಧಿಸುವಾಗ ಪರಮಾನಂದ ನಮಗೆ ಅನುಭವಿಸ್ಲಿಕ್ಕಾಗತ್ತೆ. ಆ ಆನಂದದಲ್ಲಿ ನಾವೇನು ಮಾಡ್ತೀವಿ? ಆನಂದದಲ್ಲಿ ನಾವು ಯೇಸುಗೋಸ್ಕರ ಸಾಯ್ಲಿಕ್ಕೂ ತಯಾರಾಗ್ತೀವಿ. ಶಕ್ತಿ ಎಷ್ಟಿದೆ! ಪವಿತ್ರಾತ್ಮರು ಬಂದಾಗ ಜೀವನ ಪಾಳು ಭೂಮಿ ಹೋಗಿ, ಆ ಪಾಳುತನ ಹೋಗಿ, ಆ ಕತ್ತಲೆ ಹೋಗಿ, ಆ ಬರಡುತನ ಹೋಗಿ, ಆ ಬಂಜರು ಭೂಮಿ ಥರ ಇರೋ ಅವಸ್ಥೆ ಹೋಗಿ, ಸಮೃದ್ಧಿಯ ಫಲಭರಿತವಾದ ಒಂದು ಹೃದಯ ನಮಗೆ ಸಿಗುತ್ತೆ. ಒಂದು ಸ್ವರ್ಗೀಯ ಹೃದಯ ಸಿಗುತ್ತೆ. ಎಂಥ ಒಳ್ಳೆ ಜೀವನ ದೇವರು ನಮಗೆ ಕರುಣಿಸಿದ್ದಾರೆ, ನಮಗೆ ಆಫರ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದಕ್ಕೆ ಯೇಸು ಹೇಳಿದ್ದು, ಬನ್ನಿ ಸರ್ವಜನರೇ ಬನ್ನಿ, ಕಮ್ ಟು ಮೀ, ಐ ವಿಲ್ ಗಿವ್ ಯು ರೆಸ್ಟ್. ನಾನು ವಿಶ್ರಾಂತಿ ಕೊಡ್ತೀನಿ. ಹೇಗೆ? ಆ ಪರಿಶುದ್ಧಾತ್ಮನನ್ನು ಕೊಡೋದ್ರ ಮುಖಾಂತರ. ಅದರಿಂದ ಪವಿತ್ರಾತ್ಮರಿಗಾಗಿ ಆಸೆ ಪಟ್ಟು ಶುಭ ಸಂದೇಶವನ್ನು ಆಲಿಸಿ ಪವಿತ್ರಾತ್ಮರನ್ನು ಸ್ವೀಕಾರ ಮಾಡೋಣ. ಸ್ವೀಕಾರ ಮಾಡದೇ ಇರೋರು, ಮಾಡಿದವರು ಯಾವುದಾದ್ರೂ ರೀತಿಯಲ್ಲಿ ಪವಿತ್ರಾತ್ಮನನ್ನು ಕುಂದಿಸಿದರೆ, ಪವಿತ್ರಾತ್ಮನಿಗೆ ನೋವುಂಟಾಗುವ ರೀತಿಯಲ್ಲಿ ಬದುಕಿದರೆ, ಯೇಸುವನ್ನು ಅರಿತುಕೊಳ್ಳದೆ ನಿತ್ಯ ಜೀವಕ್ಕಾಗಿ ಬದುಕದೆ ಸ್ವಾರ್ಥ ಬದುಕನ್ನು ಬದುಕಿದ್ದಿದ್ರೆ, ದೇವರ ಹತ್ರ ಕ್ಷಮೆ ಕೇಳಿ ಒಂದು ಹೊಸ ಜೀವನವನ್ನು ನಾವು ಜೀವಿಸಲಿಕ್ಕೆ ಒಂದು ಒಳ್ಳೆಯ ತೀರ್ಮಾನ ಮಾಡಿ ಮುಂದಕ್ಕೆ ಹೋಗೋಣ. ಪ್ರಾರ್ಥಿಸೋಣ. ಎದ್ದು ನಿಂತ್ಕೊಳ್ಳೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ಕೊಟ್ಟಂತಹ ಈ ಸುಂದರವಾದಂತಹ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಬರಡು ಭೂಮಿಯಂತೆ ಇದ್ದ ನಮ್ಮ ಜೀವಿತಗಳ ಮೇಲೆ ಅಪ್ಪ ತಂದೆಯಾದ ದೇವರೇ, ನೀನು ಕರುಣೆಯಿಂದ ನಿನ್ನ ಆತ್ಮನ ಮಳೆಯನ್ನು ಸುರಿಸಿದ್ದರಿಂದ ಇಂದು ನಮ್ಮ ಜೀವಿತಗಳು ಫಲಭರಿತ ಭೂಮಿಯಾಗಿದೆ ಅಪ್ಪ. ಇದುವರೆಗೂ ನಾವು ಎಷ್ಟೋ ಕಷ್ಟಪಟ್ಟು ನಾವು ಕ್ರೈಸ್ತ ಜೀವನ ಜೀವಿಸಬೇಕೆಂದು ಪ್ರಯತ್ನಪಟ್ಟು ಸೋತು ಹೋಗಿದ್ದೇವೆ.
ಆದರೆ ನೀವು ನಮಗೆ ತಿಳಿಸಿಕೊಟ್ಟ ಈ ಆತ್ಮಿಕ ಸತ್ಯಕ್ಕಾಗಿ ಸ್ತೋತ್ರ. ಕ್ರೈಸ್ತ ಜೀವನ ಎಂದರೆ ನಾನು ಜೀವಿಸುವಂಥದ್ದಲ್ಲ ಯೇಸುವೆ, ನೀವು ನನ್ನಲ್ಲಿದ್ದು ಜೀವಿಸುವಂಥ ಜೀವನವೇ ನಿಜವಾದ ಕ್ರಿಸ್ತಿಯ ಜೀವನವಾಗಿದೆ, ಸ್ವರ್ಗೀಯ ಜೀವನವಾಗಿದೆ ಎಂಬ ಸತ್ಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅಂಥ ಒಂದು ಜೀವನವನ್ನು ಜೀವಿಸಲು ಬೇಕಾದ ಕೃಪೆಯಾಗಿ ಪರಿಶುದ್ಧ ಆತ್ಮ ಅವರನ್ನೇ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಪವಿತ್ರಾತ್ಮರೇ, ಎಷ್ಟೋ ಬಾರಿ ನಾವು ನಿಮ್ಮನ್ನು ನೋಯಿಸಿದ್ದೇವೆ, ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಾವು ಹೋಗಿದ್ದೇವೆ, ನಮ್ಮನ್ನು ಕ್ಷಮಿಸಿರಿ ಪವಿತ್ರಾತ್ಮರೇ. ಯೇಸುವಿನ ಅನುರೂಪಿ ಆಗುವಂತೆ ಬಯಸುತ್ತಿರುವ ಪರಿಶುದ್ಧಾತ್ಮರೇ, ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಯೇಸುವನ್ನು ಹೋಲುವಂತೆ ಮಾಡಿ ಸ್ವಾಮಿ. ಪವಿತ್ರಾತ್ಮನಿಗೆ ವಿರುದ್ಧವಾಗಿದ್ದೆಲ್ಲವನ್ನು ನಮ್ಮ ಜೀವಿತದಿಂದ ತೆಗೆದುಹಾಕೋಣ ಪ್ರಿಯರೇ. ಒಳ್ಳೆಯ ತೀರ್ಮಾನ ಮಾಡೋಣ. ಇನ್ನೂ ಹೆಚ್ಚಾಗಿ ಆ ದೇವರ ವಾಕ್ಯವನ್ನು ನಾನು ಅರಿತುಕೊಳ್ಳಬೇಕು, ಇನ್ನೂ ಹೆಚ್ಚಾಗಿ ಸತ್ಯವನ್ನು ನಾನು ಅರಿತುಕೊಳ್ಳಬೇಕು, ಇನ್ನೂ ಹೆಚ್ಚಾಗಿ ದೇವರ ಮಹಿಮೆಗಾಗಿ ನಾನು ಬದುಕಬೇಕು. ಒಂದು ಒಳ್ಳೆ ತೀರ್ಮಾನ ಮಾಡಿ ಅಪ್ಪ. ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಯಾರೆಲ್ಲ ಜೀವಿತದಲ್ಲಿ ತೀರ್ಮಾನಗಳನ್ನ ತೆಗೆದುಕೊಂಡು ಪ್ರಾರ್ಥಿಸ್ತಾ ಇದ್ದಾರೋ, ಯೇಸು ನಾಮದಲ್ಲಿ ಅವರ ತೀರ್ಮಾನಗಳು ಆಶೀರ್ವದಿಸಲ್ಪಡಲಿ ಅಪ್ಪ. ಯೇಸುವನ್ನು ಅರಿತುಕೊಳ್ಳಲು, ಯೇಸುವಿಗಾಗಿ ಜೀವಿಸಲು, ನಿತ್ಯ ಜೀವಕ್ಕಾಗಿ ಬದುಕುವ ತೀರ್ಮಾನ ತೆಗೆದುಕೊಂಡಿರುವ ಪ್ರತಿಯೊಬ್ಬರ ತೀರ್ಮಾನಗಳು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಆಶೀರ್ವದಿಸಲ್ಪಡಲಿ. ಈ ತೀರ್ಮಾನಗಳಿಗೆ ವಿರುದ್ಧವಾಗಿ ಕಾರ್ಯ ಮಾಡುವ ಎಲ್ಲ ಸೈತಾನನ ಕುತಂತ್ರಗಳು ಲಯವಾಗಿ ಹೋಗಲಿ ಅಪ್ಪ. ಪ್ರತಿಯೊಬ್ಬರು ದೇವರ ಆತ್ಮಭರಿತರಾಗಿ ಜೀವಿಸಲಿ ಅಪ್ಪ. ಪವಿತ್ರಾತ್ಮ ಅವರ ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ ಆಗಲಿ ಕರ್ತನೆ. ಇವರ ಕುಟುಂಬಗಳಲ್ಲಿ ಇವರು ದೇವರ ಸಾನ್ನಿಧ್ಯವನ್ನು ತರುವಂಥವರಾಗಲಿ ಸ್ವಾಮಿ. ಇವರು ಹೋಗುವ ಸ್ಥಳಗಳಲ್ಲಿ, ಭೇಟಿಯಾಗುವ ಸ್ಥಳಗಳಲ್ಲೆಲ್ಲ ಕ್ರಿಸ್ತ ಯೇಸುವಿನ ಮಹಿಮೆ ಹರಡುವಂತೆ ಆಗಲಿ ಕರ್ತನೆ. ಶುಭ ಸಂದೇಶ ಸಾರಬೇಕು, ದೇವರಿಗಾಗಿ ಬದುಕಬೇಕು ಎಂಬ ಒಂದು ಭಾರ, ಆತ್ಮಭಾರ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ ಕರ್ತನೆ. ಯೇಸುವೇ, ನಿಮ್ಮ ಮಹಿಮೆಯನ್ನು ಪ್ರತಿಯೊಬ್ಬರು ಅನುಭವಿಸುತ್ತಾ ಸಾಕ್ಷಿಗಳಾಗಿ ಬದುಕುವಂತೆ ಆಗಲಿ ಅಪ್ಪ. ಹಾಲೆಲೂಯ. ಯೇಸುವೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ಶುಭ ಸಂದೇಶ ಹಬ್ಬಿ ಹರಡುವಂತೆ ಆಗಲಿ ಅಪ್ಪ. ಈ ಊರಿನಲ್ಲಿರ್ತಕ್ಕಂಥ ಸರ್ವ ಜನರು ಯೇಸು ಕ್ರಿಸ್ತನ ಶುಭ ಸಂದೇಶಕ್ಕೆ ಕಿವಿಗೊಟ್ಟು ಅದನ್ನು ಜೀವಿಸುವಂತೆ ಆಗಲಿ ಅಪ್ಪ. ಯಾರೊಬ್ಬನೂ ಕೂಡ ನಾಶವಾಗಿ ಹೋಗದೆ ಪ್ರತಿಯೊಬ್ಬರು ಯೇಸುವೇ ನೀವು ಕೊಟ್ಟ ನಿತ್ಯ ರಕ್ಷಣೆಯನ್ನು ಪಡೆದುಕೊಂಡು ಜೀವಿಸುವಂತೆ ಆಗಲಿ ಅಪ್ಪ. ಹಾಲೆಲೂಯ. ಯೇಸುವೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾರೆಲ್ಲ ಯಾವುದೆಲ್ಲ ದುಃಖದಲ್ಲಿ, ನೋವಿನಲ್ಲಿ ಬಂದಿದ್ದಾರೋ, ಯೇಸುವೇ, ನಿಮ್ಮ ನಾಮದ ಶಕ್ತಿಯಿಂದ ಅವರಲ್ಲಿರ್ತಕ್ಕಂಥ ದುಃಖ ದೂರವಾಗಲಿ ಅಪ್ಪ. ಅವರಲ್ಲಿರ್ತಕ್ಕಂಥ ರೋಗಗಳು ಬಿಟ್ಟು ಹೋಗಲಿ ಸ್ವಾಮಿ. ಬೇಕಾದ ಸೌಖ್ಯ ಉಂಟಾಗಲಿ, ಸ್ವಸ್ಥತೆ ಉಂಟಾಗಲಿ, ನಿಮ್ಮ ಚಿತ್ತ ನೆರವೇರಲಿ ಅಪ್ಪ. ಪ್ರತಿಯೊಬ್ಬರ ಜೀವಿತಗಳು ಕೂಡ ಸಮಾಧಾನಕರವಾದ ಜೀವನವಾಗಲಿ, ಆಶೀರ್ವಾದದ ಜೀವನವಾಗಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಹಾಲೆಲೂಯ ಹಾಲೆಲೂಯ. ಯೇಸುವೆ, ಸ್ತೋತ್ರ ಸ್ತೋತ್ರ ಅಪ್ಪ. ಸ್ತೋತ್ರ ತಂದೆಯೇ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಒಂದು ಹೊಸ ಉಜ್ಜೀವನ ಉಂಟಾಗಲಿ ಅಪ್ಪ. ಒಬ್ಬೊಬ್ಬರ ಹೃದಯಗಳಲ್ಲಿ ಒಂದು ಉಜ್ಜೀವನ ಉಂಟಾಗಲಿ ಅಪ್ಪ. ಹಾಲೆಲೂಯ. ಕೇಳಿಸಿಕೊಂಡ ವಾಕ್ಯಗಳನ್ನು ಕಾಪಾಡಿಕೊಳ್ಳುವಂತೆ ಆಗಲಿ ಸ್ವಾಮಿ. ಈ ಲೋಕದ ಯಾವ ವಿಷಯಗಳಿಗೂ ಬಿಟ್ಟು ಕೊಡದೆ ಕೇಳಿಸಿಕೊಂಡ ವಾಕ್ಯದಲ್ಲಿ ದೃಢವಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಹಾಲೆಲೂಯ. ಯೇಸುವೆ, ಸ್ತೋತ್ರ 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 ಅಪ್ಪ. ಸ್ತೋತ್ರ ತಂದೆ, ಸ್ತೋತ್ರ ಯೇಸುವೆ. ಹಾಲೆಲೂಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ.